ದೈವದೇವರ ಪಾದಾರವಿಂದಗಳಿಗೆ ಆಶಾಂಗಾಸ್ಪದ ಹೇಳುತ್ತಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೋಡು ಸೇರಿ ತುಳುನಾಡು ಅದರ 3 ಜಾನಪದ ಕ್ರೀಡೆಯಲ್ಲಿ ಅದು ದೊಡ್ಡ ಹೆಸರನ್ನು ಪಡೆದಂತಹ ಜಿಲ್ಲೆ. ಒಂದು ಕಂಬಳ, ಒಂದು ಯಕ್ಷಗಾನ, ಮತ್ತೊಂದು ಕೋಳಿ ಅಂತ. ಈ 3 ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಜಾನಪದ ಕ್ರೀಡೆ. ಅದರಲ್ಲಿ ಇದೀಗ ಕಂಬಳ ದೊಡ್ಡ ರೀತಿಯ ಯಶಸ್ಸನ್ನು ಕಂಡಿದೆ. ಕಳೆದ ಸಲ ನಮ್ಮ ಕಂಬಳ ನಮ್ಮ ರಾಜಧಾನಿ ಬೆಂಗಳೂರಿಗೆ ಹೋಗಿ ದೊಡ್ಡ ರೀತಿಯ ಯಶಸ್ಸನ್ನು ಕಂಡಿದೆ. ಈಗ ಮಗದೊಂದು ಬೈಲಿಕಲ್ಲು ಸ್ಟಾರ್ಟ್ ಆಗ್ತಾ ಇದೆ ಶಿವಮೊಗ್ಗದಲ್ಲಿ. ಅದು ಐತಿಹಾಸಿಕವಾಗಿ ರೋಟರಿ ಕ್ಲಬ್ ಕಂಬಳ ಸಮಿತಿಯವರೊಟ್ಟಿಗೆ ಸೇರಿಕೊಂಡು ನಡೆಸುವಂತ ಕಂಬಳ ಏಪ್ರಿಲ್ 19ನೇ ತಾರೀಕು 19-20 ಮಧ್ಯದಲ್ಲಿ ಶಿವಮೊಗ್ಗ. ಇಲ್ಲಿ ಇದೀಗಲೇ ಇದರ ಸಂಘಟಕರಲ್ಲಿ ಒಬ್ಬರಾದ ನಾವು ಇಲಿಯಾಸ್ ಚಾಂಪಿಯನ್ಸ್ ಹೇಳ್ತಾರೆ, ನಾವು 15 ಲಕ್ಷದಿಂದ ಜಾಸ್ತಿ ಜನ ಸೇರುವಂತ ವ್ಯವಸ್ಥೆ ಇದೆ. 2 ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅದೇ ರೀತಿ ಸಾಧಾರಣ ಒಂದು 4-8 ಜಿಲ್ಲೆಯ ರೋಟರಿಯ ಎಲ್ಲ ಅಧ್ಯಕ್ಷರು ಸದಸ್ಯರೆಲ್ಲರೂ ಇದಕ್ಕೆ ಪಾಲ್ಗೊಳ್ತಾರೆ. ಯಾಕಂತ ಹೇಳಿದ್ರೆ ರೋಟರಿ ಅಂತ ಹೇಳಿದ್ರೆ ಒಂದು ಸ್ವಯಂ ಸೇವಕ ಒಂದು ಸಂಸ್ಥೆ, ಮತ್ತೆ ಅದರಲ್ಲಿ ದೊಡ್ಡ ರೀತಿಯ ಒಂದು ಸಂಖ್ಯೆ ಇದೆ. ಅವರೆಲ್ಲ ಬಂದ್ರೆ ದೊಡ್ಡ ರೀತಿಯ ಯಶಸ್ಸಾಗ್ತದೆ. ಅದಕ್ಕಾಗಿ ನಾವೀಗ ಅದರ ಬಗ್ಗೆ ಇವತ್ತೇ ಒಂದು ಎಲ್ಲ ಕಡೆಯಲ್ಲಿ ನಮ್ಮ ತುಳು ಬಾಂಧವರಿಗೆ ಅದೇ ರೀತಿ ಶಿವಮೊಗ್ಗದೆಲ್ಲರಿಗೂ ಒಂದು ಪತ್ರಿಕಾ ಗೋಷ್ಠಿಯ ಮುಖಾಂತರ ಒಂದು ವಿಷಯವನ್ನು ತಿಳಿಸುವ ದೊಡ್ಡ ರೀತಿಯಲ್ಲಿ ಇದಕ್ಕೆ ಒಂದು ಪ್ರಾರಂಭವನ್ನು ಕೊಡುವ ಅಂತ ಹೇಳುವ ದೃಷ್ಟಿಯಿಂದ ಇವತ್ತು ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾ ಗೋಷ್ಠಿಗೆ ನಮ್ಮ ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷರು ಬೆಳಕು ದೇವಪ್ರಸಾದ್ ಶೆಟ್ಟಿ ಬಂದಿದ್ದಾರೆ. ಅದೇ ರೀತಿ ನಮ್ಮ ಅಧ್ಯಕ್ಷರು ಶಿಸ್ತು ಸಮಿತಿ ಜಿಲ್ಲಾ ಕಂಬಳ ಸಮಿತಿಯ ಭಾಸ್ಕರ್ ಎಸ್ ಕೋಟೆ ಬಂದಿದ್ದಾರೆ. ಅದೇ ರೀತಿ ನಮ್ಮ ರೋಟರಿ ತಿರುವನಂತಪುರದ ಗವರ್ನರ್ ರೊಟೇರಿಯನ್ ವಿಕ್ರಮ್ ದತ್ ಬಂದಿದ್ದಾರೆ. ಅದೇ ರೀತಿ ರೋಟರಿ 318 ಸಹಾಯಕ ಗವರ್ನರ್ ರೊಟೇರಿಯನ್ ಜಗನ್ನಾಥ್ ಕೋಟೆ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಕಂಬಳ ಸಮಿತಿ ಅಡ್ವೈಸರ್ BS ಶೆಟ್ಟಿ ಅವರು ಬಂದಿದ್ದಾರೆ. ಅದೇ ರೀತಿ ಜಿಲ್ಲಾ ಕಂಬಳ ಸಮಿತಿ ಉಪಾಧ್ಯಕ್ಷರಾದ ಅರುಣ್ ಶೆಟ್ಟಿ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಈ ಕಂಬಳ ಸಮಿತಿಯನ್ನು ರೋಟರಿ ಮುಖಾಂತರ ಇದರ ರೂವಾರಿಗಳಾದ ನಮ್ಮ ಎಲಿಯಸ್ ಚಾಂಪಿಯನ್ಸ್, ಅದೇ ರೀತಿ ಲೋಕೇಶ್ ಶೆಟ್ಟಿ ಮುಖ್ಯ ಕಾರ್ಯದರ್ಶಿ ಜಿಲ್ಲಾ ಕಂಬಳ ಸಮಿತಿ, ಇವರನ್ನು ವೇದಿಕೆ ಕರ್ಕೊಂಡು ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಎಲಿಯಸ್ ಚಾಂಪಿಯನ್ಸ್ ಮತ್ತು ಲೋಕೇಶ್ ಶೆಟ್ಟಿ ಅವರು ಎಲ್ಲ ನಮ್ಮ ಕಂಬಳ ಸಮಿತಿಯ ಹಿರಿಯರನ್ನು ಅತಿಥಿಗಳನ್ನು ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿ ಅಭಿಮತ ಚಾನೆಲ್ನ ಮಮತಾ ಶೆಟ್ಟಿ ಅವರು ಅವರನ್ನು ಸಹ ವೇದಿಕೆ ಕರ್ಕೊಂಡು ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಜಿಲ್ಲಾ ಸಮಿತಿಯ ಅಧ್ಯಕ್ಷರು ಬೆಳಕು ದೇವಿಪ್ರಸಾದ್ ಶೆಟ್ಟಿ ಅವರಿದ್ದಾರೆ, ಅವರನ್ನು ವೇದಿಕೆ ಅವರನ್ನು ಸಹ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವಿಕ್ರಮ್ ದತ್ ಗವರ್ನರ್ ರೋಟರಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜಗನ್ನಾಥ್ ಕೋಟೆ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ BR ಶೆಟ್ಟಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅರುಣ್ ಶೆಟ್ಟಿ ಬಜ್ಪೆ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಮತಾ ಶೆಟ್ಟಿ ಅವರಿದ್ದಾರೆ, ಅವರನ್ನು ಸಹ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕೂಡ ಇಂಥ ಪ್ರೋಗ್ರಾಮ್ ಮಾಡ್ಬೋದು ಅಂತ ಹೇಳುವಾಗ ಓಡಿ ಬರುವವರೇ ರೊಟೇರಿಯನ್ ರಾಜಗೋಪಾಲ್ ಅವರು X813 ರೋಟರಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ ನಾವು ನಿಮ್ಗೆ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತೇವೆ. ವೇದಿಕೆಯಲ್ಲಿರುವಂತಹ ಗಣ್ಯರೇ, ಡಾಕ್ಟರ್ ದೇವಿಯನ್ನ, ನನ್ನ ಪ್ರೀತಿದ ಭಾಸ್ಕರ್ ಕೋಟೆಯಂತು, ನನ್ನ ಮೋಕಿದ ವಿಕ್ರಮ್ ದತ್ತೇರಿ, ಜಗನ್ನಾಥ್ ಕೋಟೆ, PR ಶೆಟ್ಟಿ, ಅರುಣನ್ನೇ ಬೆಚ್ಚದ ಅರುಣನ್ನೇ, ಅಭಿಮತದ ಪಾಲುದಾರರು ಡಾಕ್ಟರ್ ಮಮತಾ ಶೆಟ್ಟಿ ಮತ್ತು ನನ್ನ ಪಾರ್ಟ್ನರ್ ಬಿಸ್ನೆಸ್ ಪಾರ್ಟ್ನರ್
ಬೆಂಗಳೂರಿನಲ್ಲಿ ಮತ್ತು ಮುಂಬೈಯಲ್ಲಿ ಲೋಕೇಶ್ ಶೆಟ್ಟಿ ಮತ್ತು ನಮ್ಮ ರಾಜೇಶ್ ಮತ್ತು ಇದ್ದಾರೆ, ನಮ್ಮ ಶೇಖರ್ ಶೆಟ್ಟಿ ಇದ್ದಾರೆ, ಪ್ರಕಾಶ್ ಕಾರಂತ್ ಇದ್ದಾರೆ, ರಾಘವೇಂದ್ರ ಭಟ್ ಇದ್ದಾರೆ, ಅಭಿನಂದನ್ ರೇಜಸ್ ಇದ್ದಾರೆ ಮತ್ತು ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು ಮತ್ತು ಆಡಳಿತರು. ಸಮಾಜ, ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರದ ಬೆಳವಣಿಗೆಗೆ ಮುಖ್ಯ ಕಾರಣ ಇರುವವರು ಪತ್ರಕರ್ತರು, ಮಾಧ್ಯಮ ಮಿತ್ರರು. ಯಾಕಂದ್ರೆ ಎಲ್ಲಿ ಒಳ್ಳೆಯ ಕೆಲಸ ಆಗ್ತದೆ, ಎಲ್ಲಿ ಕೆಟ್ಟ ಕೆಲಸ ಆಗ್ತದೆ ಎಂದು ಅವೇರ್ನೆಸ್ ಕೊಡುವಂತರು ನಮ್ಮ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು. ಇದರಿಂದ ಇವತ್ತಿನ ಜನಾಂಗಕ್ಕೆ, ನಮ್ಮ ಜನಾಂಗಕ್ಕೆ ಎಂತ ಪರಿಣಾಮ ಆಗ್ತದೆ ಮತ್ತು ಮುಂದಿನ ಜನಾಂಗಕ್ಕೆ ಎಂತ ಪರಿಣಾಮಗಳನ್ನು ಆಗುತ್ತದೆ ಎಂದು ಹೇಳಿಕೊಡುವವರು, ಅವೇರ್ನೆಸ್ ಮಾಡುವವರು ನಮ್ಮ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು. ರಾಜಕೀಯದಲ್ಲಿ ಯಾರು ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡ್ತಾರೆ, ಯಾರು ರಾಜಕೀಯವನ್ನು ಕೆಟ್ಟದಾಗಿ ಮಾಡ್ತಾರೆ ಅಂತ ಗುರುತಿಸುವವರು ಅವರೇ. ರಾಜಕೀಯದಲ್ಲಿ ಮತ್ತು ಅಧಿಕಾರಿಗಳು ಭ್ರಷ್ಟಾಚಾರ ಮಾಡುವಾಗ ಅವರನ್ನು ಹಿಡಿದು ಶಿಕ್ಷೆ ಕೊಟ್ಟು ನಮ್ಮ ತೆರಿಗೆ ಹಣವನ್ನು ಉಳಿಸುವವರು ನಮ್ಮ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು. ಅದು ಮಾತ್ರವಲ್ಲ, ನಮ್ಮ ಭಾರತ ದೇಶವು ಇಂದ ಆರ್ಥಿಕತೆಯಲ್ಲಿ 5ನೇ ಸ್ಥಾನವನ್ನು ಪಡೆದಿದೆ ಮತ್ತು ಭಾರತ ದೇಶದಲ್ಲಿ ಎಂತ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತದೆ ಮತ್ತು ಯಾವ ಹಾಟ್ ಕಂಟ್ರಿ ಅಂತ ನಮ್ಮ ಇಡೀ ಪ್ರಪಂಚಕ್ಕೆ ಮತ್ತು ಇಡೀ ಪ್ರಪಂಚದ ದೇಶಗಳು ಭಾರತ ದೇಶವನ್ನು ಒಂದು ನೋಡುವ ರೀತಿ ಅದು ಮಾಡಿದ್ದು ನಮ್ಮ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪತ್ರಕರ್ತರು, ಮಾಧ್ಯಮ ಮಿತ್ರರು ಇಲ್ಲಿ ಸೇರಿದ್ದೀರಾ. ನಿಮಗೂ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಾನು ಕರೆದಾಗಿಸ್ತ ಅಂತರಾಳದಿಂದ ನಮಸ್ಕಾರವನ್ನು ಹೇಳ್ತೇನೆ. ನಾನು ಮತ್ತು ಲೋಕೇಶ್ ಸತತ 5 ವರ್ಷದಿಂದ ಬ್ಯಾಂಗ್ಳೂರು ಮತ್ತು ಮುಂಬೈಯಲ್ಲಿ ಪಾರ್ಟ್ನರ್ಸ್. ಈಗಿನ ಬಾಂಬೆಯಲ್ಲಿ ಒಂದು ತಮಿಳ ಮಾಡೋಣ ನಮಗೆ ಭಾರಿ ಖುಷಿಯಾಗಿತ್ತು. ಹಾಗೆ ನಾವು ಜಾಸ್ತಿ ನೋಡ್ತಾ ಇದ್ದೇವೆ. ಆದ್ರೆ ಇತ್ತೀಚೆಗೆ 1 ವರ್ಷದ ಮುಂಚೆ ನಮಗೆ ಒಂದು 35 ಜಾಗ ಸಿಕ್ಕಿದ್ದು ನ್ಯೂ ಮುಂಬೈ. ಅದರ ರೆಂಟ್ ಮತ್ತು ತಾಂತ್ರಿಕ ತೊಂದರೆಗಳಿಂದ ಅದು ಸ್ವಲ್ಪ ಕಡಿಮೆ ಆಯಿತು. ಅಂತರದಲ್ಲಿ ಬ್ಯಾಂಗ್ಳೂರಲ್ಲಿ ಕಮ್ಮಿ ಆಯಿತು. ಅದರ ನಂತರ ನಮ್ಮ ಒಂದು ತಮಿಳದಲ್ಲಿ ಬಂಟರ ಸಂಘದ ಪದಾಧಿಕಾರಿಗಳು ಘೋಷಣೆ ಮಾಡಿದ್ದು, ನಾವು ಬಂಟರ ಸಂಘದವರು ಮುಂಬೈಯಲ್ಲಿ ಕಂಬಳ ಮಾಡ್ತೇವೆ. ಹಾಗೆ ಆ ಕಂಬಳದ ಬೊಂಬೆಯ ಕಂಬಳದ ಅಲ್ಲಿ ನಿಂತು ಹೋಯಿತು. ಹೀಗೆ ನಾವು ಕಂಬಳ ಹುಡುಕುವಾಗ ನಮಗೆ ಸಿಕ್ಕಿದ್ದು ನಮಗೆ ಶ್ರೀಮತಿ ಕಲ್ಪನಾ ಜಯತೆ, ಅವರ ಗಂಡ ಸಂತೋಷ್. ಹೀಗೆ ಏನಾಯ್ತಂದ್ರೆ ನಾವು ಕಂಬಳದ ಬಗ್ಗೆ ಮಾತಾಡುವಾಗ ಮತ್ತು ಕಾಂತಾರ ಮೂವಿಯ ಬಗ್ಗೆ ಮಾತಾಡುವಾಗ ಅಲ್ಲಿ ನಿಂದು ದಕ್ಷಿಣ ಕನ್ನಡದಲ್ಲಿ ಉಡುಪಿ ಮತ್ತು ಕಾಸರಗೋಡಲ್ಲಿ ಇಂಥ ಒಂದು ಜಾನಪದ ಕ್ರೀಡೆ ಆಗ್ತದೆ. ಅದು ಕಾಸರಗೋಡಲ್ಲಿ ನೀವು ಯಾಕೆ ಮಾಡಬಾರದು? ಆಯ್ತು ನೋಡಿ, ಆಗ್ಬೇಕಲ್ಲ. ಅದಕ್ಕೆ ನೀವು ಎಂತ ವರಿ ಮಾಡಿದ್ರೆ ನಾನು ಗಂಡ ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಅವರು ಮಾಜಿ ಡಿಸಿಎಂ ಆದಂತಹ ಸನ್ಮಾನ್ಯ ಈಶ್ವರಪ್ಪ ಮತ್ತು ಅವರ ಮಗ ಕಾಂತೇಶ್ನ ಯಾವತ್ತೂ ಮನೆಯಲ್ಲಿರುವರು ಮತ್ತು ಈಶ್ವರಪ್ಪ ಹತ್ರ ಬಂದವರು. ಹಾಗೆ ಅವರಿಗೆ ಪರಿಚಯ ಮಾಡಿಕೊಡ್ತೇನೆ. ಅವರು ಅವರನ್ನ ಸನ್ಮಾನ್ಯ ಈಶ್ವರಪ್ಪ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆಗ ನೀವು ಕಂಬಳದ ಬಗ್ಗೆ ಮಾತಾಡಿ ಮತ್ತು ಶಾಸ್ತ್ರದ ಬಗ್ಗೆ ಮಾತಾಡಿ. ಹೀಗೆ ಅವರು ಕರ್ಕೊಂಡು ಹೋಗುವಾಗ ನಮಗೆ ಸನ್ಮಾನ್ಯ ಈಶ್ವರಪ್ಪನವರು ಮತ್ತು ಅವರ ಮಗ ಕಾಂತೇಶ್ ಅದ್ದೂರಿಯ ಸ್ವಾಗತ ಮಾಡಿದ್ರು. ಬಂದ ಉದ್ದೇಶ ಏನಂತ ಕೇಳಿದ್ರು. ನಾವೇನು ಹೇಳಿಲ್ಲ ಸರ್, ನಾವು ನಮ್ಮ ಜಾನಪದ ಕ್ರೀಡೆ ಕಂಬಳೋತ್ಸವವನ್ನು ನಿಮ್ಮ ಮಲೆನಾಡಿನ ಜೋಗದಲ್ಲಿ ಮಾಡೋಣ ಅಂತ ಇಷ್ಟಪಡ್ತಾ ಇದ್ದೇವೆ ಸರ್ ಅಂತ ಹೇಳಿದ ತಕ್ಷಣ ಅವರು ಭಾರಿ ಖುಷಿಪಟ್ಟು ನಮ್ಮನ್ನು ನಾವು ಅದ್ದೂರಿಯ ಸ್ವಾಗತ ಮಾಡಿದ್ರು ಅಂತ ಹೇಳಿದ್ರು. ಅಯ್ಯೋ ಮಾರಾಯ, ಅದು ನಮಗೆ ಬೇಕಿತ್ತು. ಯಾಕಂದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇರುವವರೇ ರೈತರು, ಎಲ್ಲ ರೈತರು ಬರ್ತಾರೆ, ನಿಮಗೆ ತುಂಬಾ ಸಹಕಾರ ಮಾಡ್ತಾರೆ, ಮಾಡಿ ಇಲ್ಲಿ ಅಂತ ಹೇಳಿದ್ರು. ಅದು ಮಾತ್ರ ನೋಡಿ, ನಮ್ದು ಭದ್ರ ಹೋಗುವ ನ್ಯಾಷನಲ್ ಹೈವೇ ಮತ್ತು ಏರ್ಪೋರ್ಟ್ ನ ಬದಿಯಲ್ಲಿ ನಮ್ದು ಒಂದು 12 ಎಕರೆ 52 ಸೆಂಟ್ಸ್ ಜಾಗ ಇದೆ. ಅದಕ್ಕೆ ತಾಗಿಕೊಂಡ ಒಂದು ಕೆರೆ ಇದೆ, ದೊಡ್ಡ ಕೆರೆ ಇದೆ. ಅದು 12 ತಿಂಗಳಲ್ಲಿ ಕೂಡ ನೀರು ಇರುವಂತಹ ಜಾಗ. ಅದು ಮಾಡಿ, ಅದು ಮಾತ್ರ ಇದು ನಿಮಗೆ ಇಷ್ಟು ಜಾಗ ಸಾಕಾಗಲಿಲ್ಲ ಅಂದ್ರೆ ಈಗ ಬದಿಯಲ್ಲಿ ಒಂದು 4 ಎಕರೆ ಜಾಗ ಇದೆ, ಅದು ನಾವು ಫ್ರೆಂಡ್ ನಾವು ಮಾಡಿಕೊಡ್ತೇವೆ. ಅದು ಮಾತ್ರವಲ್ಲ, ಪಾರ್ಕಿಂಗ್ ಎಂತ ತೊಂದರೆ ಹಾಕಬಾರದು, ಅದರ ಬದಿಯಲ್ಲಿ ಇನ್ನೊಂದು 10 ಎಕರೆ ಜಾಗ ಇದೆ, ಅದು ಕೂಡ ಮಾಡಿಕೊಡ್ತೇವೆ. ಅದು ಮಾತ್ರವಲ್ಲ, ನಿಮಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಏನು ನಿಮಗೆ ಅನುದಾನ ಬೇಕಾ, ನಾನು ಪರ್ಸನಲ್ ಆಗಿ ನಾನು ಬೆಂಗಳೂರಿಗೆ ಬಂದು ನನ್ನ ಸಹಾಯದಿಂದ ನಿಮಗೆ ಮಾಡಿಕೊಡ್ತೇನೆ ಅಂತ ಹೇಳಿದರೆ, ಅದು ಮಾತ್ರವಲ್ಲದೆ ನಾವು ಇಲ್ಲಿ ಸ್ಪಾನ್ಸರ್ ಕೇಳ್ತೇವೆ. ನಮ್ಮ ಪರಿಚಯ, ನಾನು ಅಲ್ಲಿಗೆ ಕರ್ಕೊಂಡು ಹೋಗಿ ನಿಮಗೆ ಬೇಕಾದ ಹಣ, ಅದರಿಂದ ಡಿಸಿಯ ಪರ್ಮಿಷನ್
ಅದರ ನಂತರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಎಲ್ಲ ನಮಗೆ ಸಿಗುವಾಗ ನಾವು ಸಹಾಯ ಮಾಡ್ತೇವೆ ಅಂತ ಹೇಳಿ ನಮಗೆ ಈ ಜಾಗವನ್ನು ಕೊಟ್ಟು ಅವರು ಕಳಿಸಿದ್ರು. ಮತ್ತೆ ಹೇಳಿದ್ರು, ನೋಡಿ ನೀವು ಕನ್ನಡ ಮಾತು ಮಾಡಬಾರದು, ಯಾಕಂದ್ರೆ ನಿಮ್ಮ ಕರಾವಳಿದ್ದು ಮತ್ತು ನಮ್ಮ ಮಲೆನಾಡಿದ್ದು ಸಂಸ್ಕೃತ ಸಂಸ್ಕಾರ ಮಾಡಬೇಕು, ಸಂಸ್ಕೃತದಲ್ಲಿ ಬೆಳೆಯಬೇಕು. ನಿಮ್ಮ ಆಚಾರ ವಿಚಾರ, ಬಟ್ಟೆ ಉಡುಪುಗಳು, ತಿಂಡಿ ತಿನಿಸುಗಳು, ಕಲೆ ನೃತ್ಯ ಇದೆಲ್ಲ ಆಗ್ಬೇಕು ಅಂತ ಹೇಳಿ ಆಯ್ತು ಮಾಡ್ತೀವಿ. ಅದಕ್ಕೆ ಅವ್ರು ಹೇಳಿದ್ರು, ನೀವು ಇಲ್ಲಿಂದ ಡೈರೆಕ್ಟ್ ಆಗಿ ಡಾಕ್ಟರ್ ಮೋಹನ್ ಅವರಿಗೆ ಕಾಲ್ ಮಾಡಿ, ನೋಡಿ ನೀವು ಇಲ್ಲಿಂದ ಹೋಗಿ ಮೂಡಿಗೆ ಹೋಗ್ಬೇಕು, ಮೋಹನ್ ಅವ್ರಿಗೆ ಮಾತಾಡ್ಬೇಕು, ಮೋಹನ್ ಮಾರ್ಗದರ್ಶನದಲ್ಲಿ ನಡೀಬೇಕು ಅಂತ ಹೇಳಿ ಆಯ್ತು ಅಂತ ಹೇಳಿದ್ರು. ಅಲ್ಲಿಂದ ಹೊರಟು ಸೀದಾ ಮುಡಿಗೆ ಬಂದು ಡಾಕ್ಟರ್ ಮೋಹನ್ ಅವರಿಗೆ ಸಿಕ್ಕಿದ್ರು. ಮೋಹನ್ ಮಾತನಾಡಿದ ಎಲ್ಲ ಈ ಶಿವಮೊಗ್ಗದಲ್ಲಿ ನಡೆಯುವಂತಹ ಕಮಲ ನಿಮ್ಮ ಮಾರ್ಗದರ್ಶನದಲ್ಲಿ ನಡೆಯಬೇಕು, ನಮ್ಮ ಜಿಲ್ಲಾ ಕಮಲ ಸಮಿತಿಯ ಮಾರ್ಗದರ್ಶನ ನಡೆಯಬೇಕು ಅಂತ ಹೇಳುವಾಗ ಅವರು ಭಾರಿ ಖುಷಿಯಿಂದ ಒಪ್ಪಿಕೊಂಡರು. ಅಲ್ಲಿಂದ ನಾವು ವಾಪಸ್ ಬಂದು ಮರುದಿವಸ ಮತ್ತು ಡಾಕ್ಟರ್ ಬೆಳಕು ದೇವಿ ಶೆಟ್ಟಿ ಐಕಳ ಬಾಬರ ಒಳಗಿಸಿದ ಹೋಗಿ ನೋಡಿಲ್ಲ, ನಾವು ಶಿವಮೊಗ್ಗದಲ್ಲಿ ಒಂದು ತಂಡ ಮಾಡ್ತಾ ಇದ್ವಿ ಮತ್ತು ನಮಗೆ ಜಾಗ ಕೂಡ ಸಿಕ್ಕಿದೆ, ನೀವು ಒಂದು ನಮಗೆ ಪರ್ಮಿಷನ್ ಕೊಡಬಹುದು ಅಂತ ಹೇಳುವಾಗ ಆಗಸ್ಟ್ 10ರಂದು ಮೂಡಿಬಿದ್ರೆ ಸಮಾಜ ಮಂದಿರದಲ್ಲಿ ಒಂದು ನನ್ನದು ಜಿಲ್ಲಾ ಕನ್ನಡ ಸಮಿತಿದು ಒಂದು ಮಹಾಸಭೆ ನಡೀತಾ ಇದೆ. ಈ ವಿಷಯವನ್ನು ಸಭೆಗೆ ನಾನು ತಿಳಿಸ್ತೇನೆ. ಸಭೆಯು ನಿಮಗೆ ಅನುಮತಿ ಕೊಟ್ಟರೆ ನಿಮಗೆ ನಾವು ದಿನಾಂಕವನ್ನು ಕೊಡ್ತೇವೆ, ಇದು ಮಾಡಬಹುದು. ಹೀಗೆ ಆಗಸ್ಟ್ 10ರಂದು ಅದರ ಶಿವಮೊಗ್ಗದ ಕನ್ನಡ ಸಮಿತಿಯ ಪರವಾಗಿ ನಾನು ಮತ್ತು ಶ್ರೀಮತಿ ಕಲ್ಪನಾ ಜೆಚಸ್, ಅಶ್ವಲ್, ವಿಮಲೇಶ್ ಮತ್ತು ನಾಗರಾಜ್ ಅಂತ 5 ಮಂದಿ ಹೇಳಿದರು. ಅದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ವಿಷಯದಲ್ಲಿ ಅನುಮತಿ ಬಂತು. ನಮ್ಮ ಡಾಕ್ಟರ್ ದೇವಿ ಶೆಟ್ಟಿ ಹೇಳಿದ್ರು, ಇವರಿಗೆ ಸಂಪೂರ್ಣ ಸಹಕಾರ ಕೊಡಬೇಕಂತ ಹೇಳುವಾಗ ಎಲ್ಲ ಜಿಲ್ಲಾ ಕನ್ನಡ ಸಮಿತಿಯ ಎಲ್ಲರೂ ನಮಗೆ ನಾವು ಕೊಡ್ತೇವೆ ಅಂತ ಹೇಳಿ ನಮಗೆ ಆಗಸ್ಟ್ 19 ಮತ್ತು 20ರಂದು ಶಿವಮೊಗ್ಗದಲ್ಲಿ ಸಂಬಳ ಮಾಡಲು ನಮಗೆ ಅಜೀವ ಸದಸ್ಯತ್ವವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಒಳ್ಳೆಯ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಕನ್ನಡ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ದೇವಿ ಶೆಟ್ಟಿ, ಒಂದು ಭಾಸ್ಕರ್ ಕೋಟೆ, ಅರುಣಣ್ಣ ಮತ್ತು ಲೋಕೇಶ್ ಶೆಟ್ಟಿ ಮತ್ತು ಎಲ್ಲ ಸದಸ್ಯರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಮತ್ತು ನಮ್ಮ ಕನ್ನಡ ಜಾತಿ ಮತ ಭೇದವಿಲ್ಲದೆ ಎಲ್ಲರ ಜೊತೆ ಸೇರಿ ಸಂಭ್ರಮಿಸುವಂತಹ ರೈತರ ಜಾನಪದ ಕ್ರೀಡೆ. ಇದು ಖಾಲಿ ಜಿಲ್ಲೆಗೆ ಮಾತ್ರ ಸೀಮಿತವಾಗಬಾರದು. ಇದು ರಾಷ್ಟ್ರದಲ್ಲಿ ಇದು ರಾಜ್ಯದಲ್ಲಿ ಬೆಳೆಯಬೇಕು, ರಾಷ್ಟ್ರದಲ್ಲಿ ಬೆಳೆಯಬೇಕು, ಅಂತಾರಾಷ್ಟ್ರೀಯದಲ್ಲಿ ಬೆಳೆಯಬೇಕು. ಮತ್ತು ಅಂತಾರಾಷ್ಟ್ರೀಯದಲ್ಲಿ ಹಲವು ಕೋಟಿ ಜನರು ಅಭಿಮಾನಿಗಳು ಹಾಕಬೇಕು. ಈ ಪ್ರಪಂಚದಲ್ಲಿ ಹಲವಾರು ಕೋಟಿ ಅಭಿಮಾನಿಗಳು ನಮ್ಮ ಜಿಲ್ಲಾ ಕನ್ನಡ ಸಮಿತಿಯ ಪದಾಧಿಕಾರಿಗಳನ್ನು ತಿಳಿಯಬೇಕು, ಅವರ ಸದಸ್ಯತ್ವಗಳನ್ನು ತಿಳಿಯಬೇಕು, ಕೋಲದ ಯಜಮಾನನ್ನು ತಿಳಿಯಬೇಕು, ಕೋಲದ ಯಜಮಾನರು ಪಡುವಂತಹ ಕಷ್ಟವನ್ನು ತಿಳಿಯಬೇಕು, ಈ ಕೋಲವನ್ನು ಓಡಿಸುವಂತಹ ಕ್ರೀಡಾಪಟುಗಳನ್ನು ತಿಳಿಯಬೇಕು ಮತ್ತು ಅವರಿಗೆ ಅವರ ಮೇಲೆ ಅಭಿಮಾನ ಬರಬೇಕು. ಇದಕ್ಕೋಸ್ಕರ ನಾವು 2 ರೋಟರಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 3181, ಇದು ದಕ್ಷಿಣ ಕನ್ನಡ, ಮೈಸೂರು, ಕೊಡಗು, ಚಾಮರಾಜಪೇಟೆ. ಇನ್ನೊಂದು ರೋಟರಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 3182, ಇದು ಉಡುಪಿ, ಚಿಕ್ಕಮಗಳೂರು, ಹಾಸನ ಮತ್ತು ಶಿವಮೊಗ್ಗ ಸೇರಿಕೊಂಡಿದೆ. ಅದು ಅಲ್ಲದೆ ಶಿವಮೊಗ್ಗದ ಬದಿಯಲ್ಲಿರುವಂತಹ 8 ಜಿಲ್ಲೆಗಳು ಸೇರ್ತವೆ. ಅಲ್ಲಿ ಇದು ಹೆಸರುವಾಸಿ ಆಗಲಿಕ್ಕೆ ಕಾರಣ ಈ ಕಾಂತಾರ ಮೂವಿ. ಈ ಕಾಂತಾರ ಮೂವಿಯಿಂದ ಕನ್ನಡದ ಹೆಸರು ತುಂಬಾ ಪ್ರಸಾರ ಬೇರೆ ಕಡೆ ಆಯಿತು, ನಮ್ಮ ಕಡೆ ತುಂಬಾ ಇತ್ತು. ಇದು ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದೆ. ಅದಕ್ಕೆ ನಮ್ಮ ಜಿಲ್ಲಾ ಕನ್ನಡ ಸಮಿತಿಯ ಜೊತೆಯಲ್ಲಿ ನಮ್ಮ ರೋಟರಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 3181, ರೋಟರಿ ಡಿಸ್ಟ್ರಿಕ್ಟ್ 3182 ಮತ್ತು ನಮ್ಮ ಶಿವಮೊಗ್ಗ ಕನ್ನಡ ಸಹಯೋಗದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಏಪ್ರಿಲ್ 19 ಮತ್ತು 20, 2025ರಲ್ಲಿ ನಾವು ಅದ್ದೂರಿಯಾಗಿ ಕನ್ನಡವನ್ನು ಮಾಡ್ತೇವೆ ಅಂತ ನಿಮಗೆ ಭರವಸೆ ಕೊಡ್ತಾ ಇದ್ದೀವಿ. ನಮಗೆ ನಮ್ಮ ಸನ್ಮಾನ್ಯ ಈಶ್ವರಪ್ಪ ಮತ್ತು ಮಗ ಕಾಂತೇಶ್ ಸೇರಿದಂತಹ 1 ಎಕರೆ 52 ಎಕರೆ ಜಾಗದ ನಮಗೆ ಕಾನೂನಾತ್ಮಕ ದಾಖಲೆಗಳು ನಮ್ಮದಿವೆ. ನಾವು ಎಗ್ರಿಮೆಂಟ್ ಮಾಡಿದ್ದೇವೆ, ಇದರಲ್ಲಿ ಯಾಕಂದ್ರೆ 1 ವರ್ಷಕ್ಕೆ ನಾವು ನಮಗೆ ಮಾಡಬಹುದು ಅಂತ ನಮಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಎಮ್ಎಲ್ ಮಾಡುವಾಗ ಈಗ ಪೋಸ್ಟ್ಗಳನ್ನು ಹಂಚಬೇಕು. ಅದಕ್ಕೆ 4 ಪೋಸ್ಟ್ಗಳನ್ನು ನಾವು ಸಮಿತಿಯವರು ಹಂಚಿ 4 ಪೋಸ್ಟ್ಗಳನ್ನು ನಾವು ಹಂಚಿವು. ಈ ಎಮ್ಎಲ್ ಬೆಳೆದಿದೆ. ಅದಕ್ಕೆ ಅಧ್ಯಕ್ಷರನ್ನು ಯಾರು ಮಾಡೋದಪ್ಪ? ನಾನು ಅದಕ್ಕೆ ಹೇಳಿದೆ, ಅಧ್ಯಕ್ಷ
ಯಾರು ಬೇರೆ ಮಾಡೋದು ಬೇಡ, ಅಧ್ಯಕ್ಷ ಮಾಡಬೇಕಾದ್ರೆ ಲೋಕೇಶ್ ಶೆಟ್ಟಿ ಮುತ್ತೂರು ಕಲ್ಬಡೆ. ಯಾಕಂದ್ರೆ ಅವರು 2001 ಮತ್ತು 2002ರಲ್ಲಿ ಮುತ್ತೂರು ಉತ್ತರ ದಕ್ಷಿಣ ಕಂಬಳ ವ್ಯವಸ್ಥಾಪಕರಾಗಿ ಕಂಬಳ ಮಾಡಿ ಪ್ರತಿ ವಿಭಾಗದಲ್ಲಿ ಅಗ್ಗ ಹಿರಿಯ ಮತ್ತು ಕಿರಿಯ, ನೇಗಿಲು ಹಿರಿಯ ಮತ್ತು ಕಿರಿಯ ಅಡ್ಡಾಗಿ ಅನಾವರಿ ಹಾಗೆ ಫಸ್ಟ್ ಮೊದಲ ಬಹುಮಾನ, ಎರಡನೇ ಬಹುಮಾನ ಅಷ್ಟವರೆಗೆ ಮಾತ್ರ ಕೊಟ್ಟಿದ್ರು. ಆದರೆ ಇವರು 3ನೇ ಬಹುಮಾನವನ್ನು ಕೊಟ್ಟು ಇತಿಹಾಸವನ್ನು ಸೃಷ್ಟಿಸಿದರು. ಇತ್ತೀಚೆಗೆ 2023 2026 ನಡುವೆ ಅಧ್ಯಕ್ಷರಾಗಿ ಡಾಕ್ಟರ್ ದೇವಣ್ಣ ಮತ್ತು ಕಾರ್ಯದರ್ಶಿ ಹಾಗೆ ಲೋಕೇಶ್ ಶೆಟ್ಟಿ ಒಂದು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಜಿಲ್ಲಾ ಕನ್ನಡ ಸಮಿತಿಯಲ್ಲಿ ಒಂದು ವ್ಯವಸ್ಥೆಯಲ್ಲಿ ಒಂದು ಇತಿಹಾಸ ಸೃಷ್ಟಿಸಿದ್ದಾರೆ. ಒಂದು ಎ ಕ್ಲಾಸ್ ಹೋಟೆಲ್ ಮೀಟಿಂಗ್ ಮಾಡಿ ಐಟಿಯ ಜೊತೆಯಲ್ಲಿ ಶಿಸ್ತುಬದ್ಧವಾದ ಮತ್ತು ಡಿಸಿಪ್ಲಿನ್ ಮೀಟಿಂಗ್ ನಡೆಯುತ್ತದೆ. ಅದು ಮಾತ್ರವಲ್ಲದೆ ಜಿಲ್ಲಾ ಕನ್ನಡ ಸಮಿತಿಯ ಪದಾಧಿಕಾರಿಗಳು ಮತ್ತು ಅದರ ಸದಸ್ಯರ ಒಂದು ಕಮ್ಯುನಿಕೇಶನ್ ಮತ್ತು ಕಾಪರೇಷನ್ ಇದು ನಾವೆಲ್ಲರೂ ಮೆಚ್ಚಬೇಕಾಗಿತ್ತು. ಅದು ಮಾತ್ರವಲ್ಲ, ಇತ್ತೀಚೆಗೂ ನಮ್ಮ ಡಾಕ್ಟರ್ ದೇವಣ್ಣ ಮತ್ತು ಲೋಕೇಶ್ ಶೆಟ್ಟಿ ಮತ್ತು ಅವರ ಜೊತೆ ಭಾಸ್ಕರ್ ಕೋಟೆ ಅವರೆಲ್ಲ ಹೋಗಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಭೇಟಿಯಾಗಿ ಸ್ಪೀಕರ್ ಭೇಟಿಯಾಗಿ ಕೆಲವು ಸಚಿವರಿಗೆ ಮತ್ತು ಶಾಸಕರಿಗೆ ಭೇಟಿಯಾಗಿ ಎಲ್ಲ ಸಂಬಳಕ್ಕೆ ಇಷ್ಟು ಹಣವನ್ನು ಕೊಡಬೇಕು, ಅದರ ನಂತರ ಹಣಗಳನ್ನು ಕೊಡಬೇಕೆಂದು ಬೇಡಿಕೆ. ಅದು ಮಾತ್ರವಲ್ಲದೆ ಇತ್ತೀಚೆಗಂತೂ ದಕ್ಷಿಣ ಕನ್ನಡ ಡಿಸಿಗೆ ಹೋಗಿ ನಮಗೆ ಪಿಳುಕುಲದಲ್ಲಿ ನಮಗೆ 2 ಎಕರೆ ಜಾಗ ಕೊಡಬೇಕು. ಯಾಕೆ ನಮಗೆ ಕಂಬಳ ಇಷ್ಟು ದೊಡ್ಡವನ್ನು ಜಿಲ್ಲಾ ಕಂಬಳ ಸಮಿತಿ ಮತ್ತು ಸದಸ್ಯರಿರುವಂತದ್ದು ನಮಗೆ ಆಫೀಸಲ್ಲಿ ನಾವು ಆಫೀಸ್ ಮಾಡಬೇಕು. ಅದು ಮಾತ್ರವಲ್ಲ, 5 ದಿವಸದಲ್ಲಿ ನಾವು ಇಲ್ಲಿ ಪಿಳುಕುಲದಲ್ಲಿ ಕಂಬಳ ಮಾಡಬೇಕು ಬೇಡಿಕೆ ಇಟ್ಟರೆ ಅದು ಅವರ ಇಬ್ಬರ ನೇತೃತ್ವದಲ್ಲಿ ನಡೆದಿದೆ. ಹೀಗೆ ನಾವು ಕೆಲವು ಸ್ವಲ್ಪ ಸಮಯದಲ್ಲಿ ನಾವು ನಮ್ಮ ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ದೇವೇಂದ್ರ ಮುಖಾಂತರ ಅವರ ಎಕ್ಸ್ಪರ್ಟ್ ಗಳನ್ನು ಹಿಡ್ಕೊಂಡು ನಾವು ಸೀದಾ ಶಿವಮೊಗ್ಗಕ್ಕೆ ಹೋಗ್ತೇವೆ. ಶಿವಮೊಗ್ಗ ಹೋಗಿ ನಾವು ಭೂಮಿ ಪೂಜೆಯನ್ನು ಮಾಡ್ತೇವೆ. ಭೂಮಿ ಪೂಜೆ ನಂತರ ಅಲ್ಲಿ ಪ್ರೆಸ್ ಕ್ಲಬ್ ಅನ್ನು ಮಾಡ್ತೇವೆ. ಇಲ್ಲಿ ಪ್ರೆಸ್ ಕ್ಲಬ್ ಆಗುತ್ತಿಲ್ಲ, ಶಿವಮೊಗ್ಗಕ್ಕೆ ಒಳ್ಳೆ ಗೊತ್ತಾಗಿದೆ. ನಾವು ಹೇಳಿದ್ದೇವೆ, ಮುಂಚೆ ಹೇಳ್ತೇವೆ, ಯಾವ ಹಾಗೆ ಸಿಗುತ್ತಿಲ್ಲ. ಅದು ಭೂಮಿ ಎಲ್ಲ ಆದ ನಂತರ ನಾವು 31 ಡಿಸೆಂಬರ್ 2024 ಒಳಗೆ ಕರೆಯನ್ನು ಮಾಡಿ ಅಲ್ಲಿ ಟ್ರಯಲ್ ಅನ್ನು ಮಾಡಿ ಏಪ್ರಿಲ್ 19 ಮತ್ತು 20 ನಾವು ಅದ್ದೂರಿಯಾಗಿ ಎಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸಿ ನಾವು ಕಂಬಳ ಮಾಡುತ್ತಿರುವಂತ ಭರವಸೆ ಕೊಟ್ಟು ನನ್ನ ಭಾಷಣವನ್ನು ಮುಗಿಸ್ತೇನೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಬಳ ಮಾಡ್ತೇವೆ ಅಂತ ಹೇಳಿ ಅಲ್ಲಿಯವರು ಮತ್ತು ನಮ್ಮ ಇಲ್ಲಿಯ ಉದ್ಯಮಿಗಳು ಮುಂದೆ ಬಂದು ಕಂಬಳ ಸಮಿತಿಯವರಿಗೆ ಮನವಿ ಮಾಡಿದಾಗ ನಾವು ಕಂಬಳ ಸಮಿತಿಯ ಹಿರಿಯರು ಮತ್ತು ಕಂಬಳ ಸಮಿತಿಯ ಪದಾಧಿಕಾರಿಗಳು ಮತ್ತು ಕೋಣದ ಯಜಮಾನರುಗಳೊಂದಿಗೆ ಚರ್ಚಿಸಿ ಅದಕ್ಕೆ ತಮಗೆ ಉತ್ತರ ಕೊಡ್ತೇವೆ ಎಂಬ ವಿಚಾರವನ್ನು ತಿಳಿಸಿ ಈ ದಿನ ಕಂಬಳಕ್ಕೆ ರೋಟರಿ ಅವರು ಕೂಡ ಅವರ ಸಹಭಾಗಿತ್ವ ಕೂಡ ಬಂದಿದೆ. ರೋಟರಿ ಅಂತ ಹೇಳಿದ್ರೆ ಅದು ಇಂಟರ್ನ್ಯಾಷನಲ್ ಸಂಸ್ಥೆ. ಕಂಬಳ ನಮ್ಮ ತುಳುನಾಡಿನ ಮನೆ ಮಾತಾಗಿರುವಂತಹ ಜಾನಪದ ಕ್ರೀಡೆ. ಇದು ನಮ್ಮ ರೈತಾಪಿ ಜನರ ಹಾಗೂ ನಮ್ಮ ಕೃಷಿಕರ ಅತ್ಯಂತ ಒಂದು ಪ್ರೀತಿಯ ಹಾಗೂ ಅನಾದಿ ಕಾಲದಿಂದ ಸಂಪ್ರದಾಯಬದ್ಧವಾಗಿ ನಮ್ಮ ಕೃಷಿಗೆ ಅದಕ್ಕೂ ಅವಿನಾಭಾವ ಸಂಬಂಧವಿರುವಂತಹ ಒಂದು ಕ್ರೀಡೆ. ನಮ್ಮ ಹಿರಿಯರು ಅರಸು ಮನೆತನದಿಂದ ಬ್ರಿಟಿಷರ ಸರ್ಕಾರ ಇದ್ದಾಗ ಕೂಡ ಈ ಕಂಬಳ ನಡೆದಿದೆ ಎಂಬುದು ನಮ್ಮ ಇತಿಹಾಸದಿಂದ ತಿಳಿದು ಬರುತ್ತದೆ. ನಾವು ಸಂಪ್ರದಾಯ ಕಂಬಳವನ್ನು ಕೆಲವು ಕಂಬಳಗಳು ಈ ಜಿಲ್ಲೆಯಲ್ಲಿ ಕಾಸರಗೋಡು, ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ನಡೀತಾರೆ. ನಂತರದ ದಿನಗಳಲ್ಲಿ ಸಂಪ್ರದಾಯ ಕಂಬಳದೊಂದಿಗೆ ಒಂಟಿ ಕಂಬಳ
ಅದರೊಂದಿಗೆ ಆಧುನಿಕ ಕಂಬಳಗಳು ಪ್ರಾರಂಭವಾಯಿತು. ನಮ್ಮ ಕುಂದಾಪುರದಾಚೆ ಎಲ್ಲ ಒಟ್ಟಿಗೆರೆಯಲ್ಲಿ ನಡೆಯುವಂತ ಕಂಬಳಗಳು, ನಮ್ಮ ಈಚೆ ಜೋಡುಕೆರೆಯಲ್ಲಿ ನಡೆಯುವಂತ ಕಂಬಳಗಳು. ಇದು ಕೆಲವು ಕಂಬಳ ಅಂತ ಹೇಳಿದ್ರೆ ಒಬ್ಬ ಕೃಷಿಕನಿಗೆ ಗದ್ದೆ ಹೆಸರು ಕಂಬಳ. ಆ ಕಂಬಳ ಗದ್ದೆಯಲ್ಲಿ ನಡೆಯುವಂತ ಈ ಕೋಣಗಳ ಓಟವೇ ಕಂಬಳ. ಅದು ಆ ಹೆಸರು ಬರಲಿಕ್ಕೆ ಕಾರಣ. ಇದು ಕೇವಲ ಮೂಜು ಮಸ್ತಿಗಾಗಿ ನಡೆಯುವಂತ ಕ್ರೀಡೆ ಅಲ್ಲ. ಈ ನಮ್ಮ ಸಂಪ್ರದಾಯ, ನಮ್ಮ ಆಚಾರ ವಿಚಾರಗಳು, ನಮ್ಮ ಮನೆತನಕ್ಕೆ ಸಂಬಂಧಪಟ್ಟಂತ, ಕೃಷಿಗೆ ಸಂಬಂಧಪಟ್ಟಂತ, ಅದಕ್ಕೆ ಆದಂತ ಕೆಲವೊಂದು ವರ್ಗಗಳಿಗೆ ಸಂಬಂಧಪಟ್ಟಂತ ಒಂದು ವಿಶಿಷ್ಟವಾದಂತ ಒಂದು ಕ್ರೀಡೆಯಾಗಿತ್ತು. ಈ ಕ್ರೀಡೆ ನಮ್ಮ ಉಭಯ ಜಿಲ್ಲೆಯಲ್ಲಿ ಆಯಿತು, ಹೋದ ವರ್ಷ ಬ್ಯಾಂಗ್ಳೂರಿನಲ್ಲಿ ಆಯಿತು. ಬಹಳ ಅದ್ದೂರಿಯಾಗಿ ರಾಜಧಾನಿಯಲ್ಲಿ ಕಂಬಳ ನಡೆಯಿತು. ಅದು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಗಮನ ಸೆಳೆದಿದೆ. ಕಂಬಳದ ಓಟಗಾರರು ಕೂಡ ನಿಮ್ಗೆ ಗೊತ್ತಿದೆ, ಬಹಳ ವೇಗವಾಗಿ ಕೋಣಗಳ ಯಾವ ರೀತಿ ಓಡ್ತದೆ, ಅದಕ್ಕಿಂತ ವೇಗವಾಗಿ ಕಂಬಳದ ಓಟಗಾರರು ಓಡ್ತಾರೆ ಎಂಬುದನ್ನು ನಮ್ಮ ಇತಿಹಾಸ ಕಂಬಳ ಸಾಬೀತುಪಡಿಸಿದೆ. ಆದ್ದರಿಂದ ಇದಕ್ಕೊಂದು ಹೊಸ ದಾಖಲೆ ಸೃಷ್ಟಿಯಾಗಿದೆ. ಶಿವಮೊಗ್ಗ ಕಂಬಳ, ನಾವು ಜಿಲ್ಲಾ ಕಂಬಳ ಸಮಿತಿಯವರು ಈಗಾಗಲೇ ಮೊನ್ನೆ ಸಭೆಯಲ್ಲಿ ಈ ವಿಚಾರವನ್ನು ಮಂಡಿಸಿ ಶಿವಮೊಗ್ಗದಲ್ಲಿ ವ್ಯವಸ್ಥಿತವಾಗಿ ಕಂಬಳಕ್ಕೆ ಜಾಗ ಹಾಗೂ ಕಂಬಳದ ಕರೆ, ಅದಕ್ಕೆ ಬೇಕಾಗುವಂತಹ ನೀರಿನ ವ್ಯವಸ್ಥೆ, ಕೋಣಗಳಿಗೆ ಉಳ್ಕೊಳ್ಳುವಂತಹ ವ್ಯವಸ್ಥೆ ಮತ್ತು ಆ ಕಂಬಳವನ್ನು ನಡೆಸುವಂತ ಆಯೋಜಕರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿ ಆ ಕಂಬಳ ಯಾವ ರೀತಿ ನಡೀಬೇಕು ಎಂಬುದನ್ನು ಮಾತ್ರ ನಾವು ಜಿಲ್ಲಾ ಕಂಬಳ ಸಮಿತಿಯವರು ಅವರಿಗೆ ಮಾರ್ಗದರ್ಶನ ಮಾಡ್ತೇವೆ. ಇಲ್ಲಿಯ ಕೋಣಗಳ ಯಜಮಾನರಿಗೆ ಕೋಣಗಳನ್ನು ಅಲ್ಲಿಗೆ ಕಳಿಸುವಂತೆ ಸಹಕರಿಸುವಂತೆ ನಾವು ಮನವಿ ಮಾಡ್ತೇವೆ. ಇದು ನಮ್ಮ ಜಿಲ್ಲಾ ಕಂಬಳ ಸಮಿತಿಯ ಕೆಲಸ. ಇದನ್ನು ನಾವು ಶಿವಮೊಗ್ಗ ಕಂಬಳ ಸಮಿತಿಯವರಿಗೆ ಸಂಪೂರ್ಣವಾಗಿ ಸಹಕಾರ ಮಾಡ್ತೇವೆ ಅಂತ ಈಗಾಗಲೇ ನಾವು ಹೇಳಿದ್ದೇವೆ. ಇದಕ್ಕೆ ನಾವು ಶಿವಮೊಗ್ಗ ಕಂಬಳವನ್ನು ನೀವು ಯಾವ ರೀತಿ ಆಯೋಜನೆ ಮಾಡ್ತೀರಾ ಹಾಗೂ ಅಲ್ಲಿ ಆದಷ್ಟು ಶೀಘ್ರ ನಮ್ಮ ಕರೆ ಮುಹೂರ್ತ ಕೂಡ ಆಗಬೇಕು. ಅಲ್ಲಿಯ ವ್ಯವಸ್ಥೆ ಬಗ್ಗೆ ನಮ್ಮ ತಜ್ಞರು ಮತ್ತು ಹಿರಿಯರು ಅಲ್ಲಿಗೆ ಒಂದು ತಂಡ ಶಿವಮೊಗ್ಗಕ್ಕೆ ಹೋಗಿ ಆ ಜಾಗವನ್ನು ಪರಿಶೀಲನೆ ಮಾಡ್ತದೆ ಮತ್ತು ಅವರ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿ ಮುಂದೆ ನಾವು ಯಾವ ರೀತಿ ಜಿಲ್ಲಾ ಕಂಬಳ ಸಮಿತಿ ಸಹಕಾರ ಮಾಡಬೇಕು ಅಂತ ಕೂಡ ನಿರ್ಧಾರ ಕೈಗೊಳ್ಳುತ್ತೇವೆ. ನಮಗೆ ಶಿವಮೊಗ್ಗಕ್ಕೆ ಮಲೆನಾಡು ಮತ್ತು ನಮ್ಮ ತುಳುನಾಡು ಎರಡು ಕೂಡ ಅವಿನಾಭಾವ ಸಂಬಂಧವಿರುವಂತ ಪ್ರದೇಶಗಳು. ಆದ್ರಿಂದ ಅಲ್ಲಿ ಕೂಡ ಅಲ್ಲಿ ಜಾಸ್ತಿ ಅಡಿಕೆ ಕೃಷಿ ಇದ್ರೆ, ನಮ್ಮಲ್ಲಿ ಭತ್ತ ಕೃಷಿ ಎಲ್ಲ ಜಾಸ್ತಿ. ಆದರೆ ಎಲ್ಲ ಕಡೆ ನಮ್ಮ ಎರಡು ಕಡೆ ಕೃಷಿ ಪ್ರಧಾನವಾಗಿರುವಂತ ಒಂದು ಜಿಲ್ಲೆಗಳು. ಅಲ್ಲಿ ಕಂಬಳ ಒಂದು ಅಲ್ಲೇ ಜನ ಇಲ್ಲಿ ಕಂಬಳ ನೋಡಲಿಕ್ಕೆ ಬರ್ತಾ ಇದ್ರು. ಈಗ ಅಲ್ಲೇ ಕಂಬಳ ಆಗ್ತದೆ ಅಂತ ಹೇಳುವಾಗ ಯಾರು ಆಯೋಜನೆ ಮಾಡಿದ್ದಾರೆ ಅವರಿಗೆ ನಾನು ಬಹಳ ಪ್ರೀತಿಯಿಂದ ಅಭಿನಂದಿಸ್ತೇನೆ. ನಮ್ಮ ಜಿಲ್ಲಾ ಕಂಬಳ ಸಮಿತಿ ಪರವಾಗಿ ರೋಟೋರಿಯನ್ ನಮ್ಮ ಗವರ್ನರ್ ಕೂಡ ಇಲ್ಲಿ ಇದ್ದಾರೆ. ಅವರು ಬಹಳಷ್ಟು ಅವರು ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಹೊಂದಿದಂತ ಒಂದು ಸಂಸ್ಥೆ. ಅವರ ಉಪಸ್ಥಿತಿಯಲ್ಲಿ ನಮ್ಮ ಆತ್ಮೀಯರಾದಂತ ಎಲಿಯಸ್ ಅವರ ನೇತೃತ್ವದಲ್ಲಿ ರಾಜಗೋಪಾಲ್ ಅವರು ಕೂಡ ತುಂಬಾ ಸಮಾಜ ಸೇವೆಯಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ವ್ಯವಹಾರದಲ್ಲಿ, ಉದ್ಯಮಿಯಲ್ಲಿ ಕೂಡ ಬಹಳ ಇಲ್ಲಿ ಜನಪ್ರಿಯರಾಗಿರುವಂತವರು. ನಮ್ಮ ಲೋಕೇಶ್ ಶೆಟ್ಟಿ ಅವರಿದ್ದಾರೆ, ಮತ್ತೆ ನಮ್ಮ ಜಗನ್ನಾಥ್ ರೊಟೋರಿಯನ್ ಜಗನ್ನಾಥ್ ಅವರು ಇದ್ದಾರೆ. ಅವರು ಎಲ್ಲ ಅವರ ನೇತೃತ್ವ, ನಮ್ಮೆಲ್ಲ ಪ್ರಕಾಶ್ ಕಾರಂತ್ ಅವರು, ನಮ್ಮೆಲ್ಲ ಆತ್ಮೀಯರು ರೊಟೋರಿಯನ್ ಅವರು ತುಂಬಾ ಜನ ಇಲ್ಲಿ ಇದ್ದಾರೆ. ಅವರಿಗೆಲ್ಲ ಈ ಕಂಬಳಕ್ಕೆ ಅವರ ಸಹಕಾರ ತುಂಬಾ ಇದೆ ಅಂತ ಹೇಳಿದ್ದಾರೆ. ಮತ್ತು
ನಮ್ಮ ಮಾನ್ಯ ಮುಖ್ಯಮಂತ್ರಿ ಈಶ್ವರಪ್ಪನವರು, ಅಲ್ಲಿಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅಲ್ಲಿಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅವರದೆಲ್ಲ ವಿಶ್ವಾಸವನ್ನು ಪಡೆದು ಅಲ್ಲಿ ಕಂಬಳ ನಡಿಬೇಕು. ಕಂಬಳ ಅನ್ನುವುದು ರಾಜಕೀಯ ರಹಿತವಾದ, ಧರ್ಮಾತೀತವಾದಂತ, ಜಾತಿ ಮತ ಭೇದವಿಲ್ಲದಂತ ಒಂದು ಕ್ರೀಡೆ. ಅಲ್ಲಿ ಎಲ್ಲೂ ಕೂಡ ರಾಜಕೀಯ ಇಲ್ಲ, ಅದು ಧರ್ಮ ಇಲ್ಲ. ಎಲ್ಲರೂ ಸೇರಿ ನಾವೆಲ್ಲ ಒಂದು ಮುಸಲ್ಮಾನರು ಕೋಣಗಳನ್ನು ಕಟ್ತಾರೆ, ಹಿಂದೂಗಳು ಕೋಣವನ್ನು ಕಟ್ತಾರೆ, ಕ್ರಿಶ್ಚಿಯನ್ನರು ಕೋಣಗಳನ್ನು ಕಟ್ತಾರೆ, ಓಡಿಸ್ತಾರೆ. ಆದ್ರಿಂದ ನಾವೆಲ್ಲ ಭಾಸ್ಕರ್ ಕೋಟೆ ಅನ್ನೋರು ನಮ್ಮ ಶಿಶು ಸಮಿತಿಯ ಅಧ್ಯಕ್ಷರು, ನಮ್ಮ ಕಂಬಳ ಸಮಿತಿಯ ಬಹಳ ಹಿರಿಯರಾಗಿದೆ. ಅದೇ ರೀತಿ ಮಾಜಿ ಅಧ್ಯಕ್ಷರಾದಂಥ PR ಶೆಟ್ಟಿ ಅವರಿದ್ದಾರೆ, ನಮ್ಮ ಕಂಬಳ ಸಮಿತಿಯ ಅರುಣ್ ಶೆಟ್ಟಿ ಇದ್ದಾರೆ, ನಮ್ಮ ಅಭಿಮತದ ಮಮತಾ ಶೆಟ್ಟಿ ಅವರು ಕೂಡ ಇದ್ದಾರೆ. ನಮ್ಮ ಎಲ್ಲ ಕಂಬಳ ಯಾವ ರೀತಿ ನಡಿಬೇಕು, ಹೇಗೆ ನಡೀತದೆ, ಆ ಕಂಬಳದ ವ್ಯವಸ್ಥೆ ಹೇಗೆ, ಸಮಯ ಹೇಗೆ ಪಾಲನೆ ಮಾಡಬೇಕು, ಎಲ್ಲ ಶಿಶು ಸಮಿತಿಯಿಂದ ಈಗಾಗಲೇ ನಾವು ಅದಕ್ಕೊಂದು ಚೌಕಟ್ಟನ್ನು ಮಾಡಿಕೊಂಡಿದ್ದೇವೆ. ಈ ಸಲ ಆಧುನಿಕ ತಂತ್ರಜ್ಞಾನದ ಮೂಲಕ ಇನ್ನಷ್ಟು ಕಂಬಳವನ್ನು ಆದಷ್ಟು ಶೀಘ್ರ ಕಂಬಳಕ್ಕೆ ಒಳ್ಳೆ ರೀತಿಯಲ್ಲಿ ಕಂಬಳ ನಡಿಬೇಕಾದ್ರೆ ಅದಕ್ಕೆ ಶಿಸ್ತು ಮತ್ತು ಸಮಯ ಪಾಲನೆ ಬೇಕು ಅಂತ ಈಗಾಗಲೇ ನಮ್ಮ ಸಮಿತಿ ನಿರ್ಧಾರ ಕೈಗೊಂಡಿದೆ. ಈ ವರ್ಷ 25 ಕಂಬಳಗಳು ನಡೀತದೆ. ಅದರಲ್ಲಿ 25 ಕಂಬಳಕ್ಕೂ ದಿನಾಂಕವನ್ನು ಗೊತ್ತುಪಡಿಸಿದ್ದೇವೆ, ದಿನಾಂಕವನ್ನು ಕೊಟ್ಟಿದ್ದೇವೆ. ಆದ್ರಿಂದ ಆ ಎಲ್ಲ ಕಂಬಳಗಳು ವ್ಯವಸ್ಥಿತವಾಗಿ ನಡಿಬೇಕಾದ್ರೆ ನೀವು ಪತ್ರಿಕಾ ಮಾಧ್ಯಮದವರ ಸಹಕಾರ ಈ ಹಿಂದಿನಿಂದ ಕೂಡ ನಮ್ಮ ಕಂಬಳಕ್ಕೆ ಬಹಳಷ್ಟು ನಿರಂತರವಾಗಿ ಕೊಡ್ತಾ ಬಂದಿದ್ದೀರಿ. ಕಂಬಳಕ್ಕೆ ಅಡೆತಡೆ ಬಂದಾಗ, ತೊಂದರೆ ಆದಾಗ, ಕಂಬಳ ನಿಂತೇ ನಿಲ್ತದೆ ಎಂಬಾಗ ಕಂಬಳ ನಿಲ್ಬಾರ್ದು, ಕಂಬಳ ಉಳಿಬೇಕು, ಅದು ಸೂರ್ಯಚಂದ್ರರಿರುವವರೆಗೆ ನಿರಂತರವಾಗಿ ನಡಿಬೇಕು ಎಂಬಕ್ಕೆ ಮುಖ್ಯ ಕಾರಣ ಪತ್ರಿಕಾದ ಮಾಧ್ಯಮದವರು. ನೀವು ಆ ದಿನ ಮಾಡಿದ ಸಹಕಾರದಿಂದ ಇವತ್ತು ಕಂಬಳ ಈ ರೀತಿ ಇವತ್ತು ಶಿವಮೊಗ್ಗದವರು ಮಾಡ್ತಾರೆ, ಬೆಂಗಳೂರಿನವರು ಮಾಡ್ತಾರೆ, ನಾಳೆ ಇನ್ನೊಂದು ಕಡೆಯವರು ಮಾಡ್ತಾರೆ. ಅದಕ್ಕೆಲ್ಲ ಕಾರಣ ನೀವು ಅಂತ ಹೇಳ್ತಾ ನಿಮಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಂತರ ಬಾರಿ ಕಂಬಳ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಆಯಿತು, ಬಾರಿ ಮೇಲು ಹೋಗಿದೆ. ಇನ್ನು ಈ ಕಂಬಳ ಸಹ ಬಾರಿ ಒಳ್ಳೆ ರೀತಿಯಲ್ಲಿ ನಡೀತು ಅಂತ ಹೇಳೋದಕ್ಕೆ ಯಾವುದೇ ಸಂಶಯ ಇಲ್ಲ. ಧನ್ಯವಾದಗಳು ಸರ್ ನಿಮಗೆ. ಇದೀಗ ಭಾಸ್ಕರ್ ಎಲ್ಲರಿಗೂ ನಮಸ್ಕಾರವನ್ನು ಕೊಟ್ಟು ಹಾಗೆ ಎಲ್ಲ ಕಂಬಳ ಸಮಿತಿಯ ಸದಸ್ಯರೇ ಹಾಗೂ ನನ್ನ ದೇವರು ಕಂಬಳದ ಬಗ್ಗೆ ತುಂಬಾ ಮಾತಾಡಿದ್ದಾರೆ. ಕಂಬಳ ಅಂದ್ರೆ ಬಾಯಲ್ಲಿ ಹೇಳಿದಾಗೆ ಆಗುವುದಿಲ್ಲ. ಎಲ್ಲ ವಿಚಾರ ಕಂಬಳದಲ್ಲಿ ಸರಿಯಾಗಿ ವಿಮರ್ಶೆ ಮಾಡಿ ನೋಡಿದ್ರೆ ಕಂಬಳ ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಆ ಕಂಬಳದಲ್ಲಿ ಓಡುವಂತ ಕೋಣ ಅದಕ್ಕೆ ಬಾಯಿ ಬರುವುದಿಲ್ಲ, ನಮ್ಗೆ ಬಾಯಿ ಬರ್ತದೆ, ಅದಕ್ಕೆ ಬಾಯಿ ಬರುವುದಿಲ್ಲ. ಆಗ ಒಂದು ಕರೆ ಹೇಗೆ, ಆ ಕಂಬಳ ಕರೆ ಹೇಗೆ ಉಂಟು, ಅಲ್ಲಿ ನೀರಿನ ವ್ಯವಸ್ಥೆ, ಅದೆಲ್ಲ ಸರಿಯಾಗಿ ನೋಡ್ಬೇಕು ನಾವು. ಈಗ ದೇವಪ್ರಸಾದ್ ಹೇಳಿದ್ರು ವಿಚಾರ, ಈಗ ದೊಡ್ಡ ಕೆಲಸ ಅಂದ್ರೆ PR ಶೆಟ್ರು ಇದ್ದಾರೆ, ಕಂಬಳ ಸಮಿತಿ ಅಧ್ಯಕ್ಷರು, ನಮ್ದು ಅರುಣ್ ಶೆಟ್ರು ಇದ್ದಾರೆ, ಅವರಿಗೆಲ್ಲ ಗೊತ್ತಿತ್ತು ಕಂಬಳದಲ್ಲಿ ಆ ಮಣ್ಣೆಲ್ಲ ಸರಿ ಇಲ್ಲದಿದ್ರೆ, ಅದಕ್ಕೆ ಸರಿಯಾದಂತ ಹೊಯ್ಗೆ ಹಾಕದಿದ್ರೆ ಅದು ಕಂಬಳ ಸರಿಯಾಗಿ ಆಗುದಿಲ್ಲ. ಯಾಕಂದ್ರೆ ಓಡುವಾಗ ಗಡ್ಡೆ ಸರಿ ಇಲ್ಲದಿದ್ರೆ, ಕೋಣ ಓಡಿದ್ರೆ ಅದು ಮುಂದೆ ಮುಂದೆ ಹೋಗುದಿಲ್ಲ, ಹಿಂದೆಯಲ್ಲಿ ಬರ್ತದೆ. ಆ ಕರೆ ನೋಡಿ ಬ್ಯಾಂಗ್ಳೂರಲ್ಲಿ ಕಂಬಳ ಮಾಡಿದ್ದಾರೆ. ನಿಜವಾಗಿ ಅದು ನಮ್ಗೆ ಖುಷಿ. ಫಸ್ಟ್ ಕಂಬಳ ಮೊದಲು ನಾನು ಅಲ್ಲಿ ಹೋಗಿ ಕರೆ ನೋಡಿದ್ದೇನೆ. ನಾನು ಹೇಳಿದೆ ಇದು ಆಗ್ತದೆ ಮಾತ್ರ, ಹೇಗಾಗ್ತದೆ ಅಂತ ಹೇಳಿದೆ ನಾನು. ನೋಡಿ ನನಗೆ ಈ ತರ ಆಯ್ತು. ಆದ್ರೆ ಕಂಬಳ ಮಾಡುವ ಒಂದು ವಾರ ಪುನಃ ಹೋದೆ ನಾನು ನೋಡ್ಲಿಕ್ಕೆ. ಆ ಕರೆಗೆ ಇಳಿದು ನಾನು ಸರಿಯಾಗಿ ಆ ಮಣ್ಣೆಲ್ಲ ಸರಿ ಉಂಟ, ಮಣ್ಣು ತಾಳ್ತದ, ಒಳಗೆ ಹೋಗ್ತದ, ಅದೆಲ್ಲ ನಾನು ನೋಡಿದೆ. ನೀರಿನ ವ್ಯವಸ್ಥೆ ನೋಡುವಾಗ ನನಗೆ ತುಂಬಾ ಸಂತೋಷ ಆಯ್ತು. ಆದ್ರಿಂದ ಕಂಬಳ ಒಂದು ಇವಾಗ ಎಲ್ಲರಿಗೂ ಇಲ್ಲೇ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ಇವಾಗ 2 ಜಿಲ್ಲೆಯಲ್ಲಿ ನಡೀತಾ ಇರುವಂತ ಈ ಕಂಬಳ. ಈಗ ಅದು ಬ್ಯಾಂಗ್ಳೂರಿಗೆ ಹೋಯ್ತು, ಆನಂತರ ಈಗ ಶಿವಮೊಗ್ಗ ಹೋಗ್ಬೇಕಂತ. ಖಂಡಿತ ಒಳ್ಳೇದು, ಅದು ನಾನು ಮಾಡಿದ ತಪ್ಪಂತ ಹೇಳಿತಾ ಇಲ್ಲ. ಆದ್ರೆ ಕಂಬಳದ ಕರೆಯನ್ನು ನೀವು ಮಾತ್ರ ಸರಿಯಾಗಿ ನೀವು ಮಾಡ್ಬೇಕು. ಯಾಕಂದ್ರೆ ಕಂಬಳಕ್ಕೆ ಕರೆ ಸರಿ ಇಲ್ಲದಿದ್ರೆ ಕಂಬಳಕ್ಕೆ ಅಲ್ಲಿ ಕೋಣ ಬಂದರೂ ಕೂಡ
ಅದು ಕರೆ ಸರಿ ಇಲ್ಲದಿದ್ರೆ ಓಡಿಸುವವರಿಗೆ ಯಾರಿಲ್ಲ ಮಾತ್ರ. ಅದು ನಮ್ಗೆ ಅದು ಸಾಧ್ಯವಿಲ್ಲ. ಯಾಕಂದ್ರೆ ನೋಡಿ, ಒಂದು ಕಂಬಳಕ್ಕೆ ಕೋಣ ಬಂದು ಒಂದು ವೇಳೆ ಏನಾದರೂ ಕೋಣ ತೊಂದರೆ ಆದ್ರೆ ಇನ್ನು 20-26 ಕಂಬಳ ನಡೀತದೆ. ಆ ಕಂಬಳಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಅದರಿಂದ ನೀವು ಹೇಳಿದ್ರಿ, ನೀವು ಮಾಡಿದಂತ ಕೆಲಸ ಒಳ್ಳೆ ಕೆಲಸ. ನಾನು ಸಂಪೂರ್ಣ ನಮ್ಗೆ ಕೂಡ ಸಹಕಾರ ಉಂಟು. ಆದ್ರೆ ಕಂಬಳ ಮಾತ್ರ ಕರೆಯನ್ನು ನೀವು ಸರಿಯಾಗಿ ಮಾಡಬೇಕು. ನೋಡಿ, ಇಲ್ಲಿ ಕಂಬಳದ ವ್ಯವಸ್ಥಾಪಕರಿದ್ದಾರೆ, ಕೋಣದ ಮಾಲೀಕರಿದ್ದಾರೆ, ನನ್ನಾಗಿ ಅವರು ಮಾಲೀಕರು, ಅವ್ರಿಗೆ ಗೊತ್ತುಂಟು ಕಂಬಳ ಹೇಗಿರ್ಬೇಕಂತ ಗೊತ್ತುಂಟು. ವ್ಯವಸ್ಥೆ ಏನು ಮಾಡ್ಬೋದು, ದೇವರು ಸತ್ಯ ಹೇಳಿದಾಗೆ ವ್ಯವಸ್ಥೆ ಏನು ಮಾಡ್ಬೋದು. ಆದ್ರೆ ಕಂಬಳದ ಕರೆಯನ್ನು ಒಂದು ನೀವು ಸರಿಯಾಗಿ ಮಾಡಿದರೆ ಖಂಡಿತ ನಾವು ಅಲ್ಲಿ ಕೂಡ ತರ್ತಾರೆ. ಯಾಕಂದ್ರೆ ಬ್ಯಾಂಗ್ಳೂರಿಗಿಂತ ಇದು ಶಿವಮೊಗ್ಗ ಹತ್ತಿರ, ದೂರ ಅಲ್ಲ. ಯಾಕೆ ಒಂದು 250 ಕಿಲೋಮೀಟರ್ ಏನಾಗಿರ್ಬೋದು ದಿನ, ಒಂದು 250 ಅಷ್ಟೇ. ಅದು ಒಳ್ಳೇದು. ಈಗ ನಮ್ಮ ಡಿಎಸ್ಟಿಗೆ ನಮ್ಮ ಆತ್ಮೀಯರವರು ಮೊನ್ನೆ ನನಗೆ ಫೋನ್ ಮಾಡಿ ಹೇಳಿದ್ರು, ಈಗ ನಾವು ಕಂಬಳ ಮಾಡ್ತೇವೆ ಅಂದ್ರೆ ನೀವು ಬರಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ ಖಂಡಿತ ಕಂಬಳ ಮಾಡಿದ್ರೆ ಒಳ್ಳೇದೇ, ಕಂಬಳ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಈಗ ನೋಡಿ, ಈ ಕಂಬಳ ಒಟ್ಟಿಗೆ ಈಗ ಒಂದು 2-3 ತಿಂಗಳಲ್ಲಿ ಮೊದಲೇ ಕಂಬಳ ಆಗ್ತಿದೆ. ಈಗ 3 ತಿಂಗಳು ಹೋಗಿ 4 ಆಯಿತು, ಇದೊಂದು 5 ತಿಂಗಳಿಗೆ ಹೋಗಿ ಬಂದ ಪರಿಸ್ಥಿತಿಯಲ್ಲಿ ಉಂಟು. ಆದ್ರೆ ಒಂದು ವಿಚಾರ ಮಾತ್ರ ಹೇಳ್ತೇನೆ ನಾನು, ಕೋಣಕ್ಕೆ ಬಿಸಿಲು ಜಾಸ್ತಿ ಆದ್ರೆ, ಸೆಕೆ ಜಾಸ್ತಿ ಆದ್ರೆ ಕೋಣ ಓಡುದಿಲ್ಲ. ಇದೊಂದು ನಿಮ್ಮ ಹತ್ರ ನೆನಪಿರಲಿ, ಅದು ಓಡುದಿಲ್ಲ ಕೋಣ. ಅದು ಬಿಸಿಲು ಜಾಸ್ತಿ ಆಗಬಾರ್ದು. ನೋಡಿ, ಬಿಸಿಲು ಜಾಸ್ತಿ ನೋಡಿ, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 4 ತಿಂಗಳು ಓಡಿಸ್ಬೋದು ಕೋಣವನ್ನು. ಮಾರ್ಚ್ ನಂತರ ಓಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದೊಂದು ಈ ಕೋಣ 11 ಸೆಕೆಂಡ್ಗೆ ಓಡುವಂತ ಕೋಣ ಅದು 14 ಸೆಕೆಂಡ್ 15 ಸೆಕೆಂಡ್ ಆಗ್ತದೆ. ಅದು ತೊಂದರೆ ಆಗ್ತದೆ. ಈಗ ಇದನ್ನು ಯಾಕೆ ಹಿಂಗಾದ್ರೆ ಹೇಳಿದ್ರೆ ನೀವು ಕೂಡ ಸ್ವಲ್ಪ ಇದರ ಬಗ್ಗೆ ಯೋಚನೆ ಮಾಡ್ಬೇಕು. ಈಗ ಮುತ್ತು ಲೋಕೇಶ್ ಗೊತ್ತುಂಟು, ಅವ್ರು ಕೋಣ ಕಂಬಳ ಮಾಡಿ ಗೊತ್ತುಂಟು, ಅವ್ರಿಗೆ ಕೋಣ ಕಟ್ಟಿ ಗೊತ್ತುಂಟು, ಓಡಿದರೆ ಅಂತ ಗೊತ್ತಿಲ್ಲ. ಅಂತೂ ನಾನು ನನ್ನ ಜೀವನದಲ್ಲಿ ನಾನು ಎಲ್ಲ ಕಂಬಳವನ್ನು ಜೊತೆ ಉಳಿದಿದ್ದೇನೆ, ಕೋಣ ಓಡಿಸಿದ್ದೇನೆ, ಕೋಣ ಕಟ್ಟಿದ್ದೇನೆ. ಸಾಧಾರಣ ನಾನೊಂದು 50 ವರ್ಷದಿಂದ ತಂದೆ ಕಾಲದಿಂದ ನಾನು ಕೋಣ ಕಟ್ಟಿದವನು, ಓಡಿಸಿದವನು. ನಾನು ಕೂಡ ಓಡಿಸಿದ್ದೇನೆ ಕೋಣ. ನಾವು ಶುರುವಿಗೆ 1970 ಇಸ್ವಿಯಲ್ಲಿ ಬಜಗೋಡಿಯಲ್ಲಿ ಸ್ಟಾರ್ಟ್ ಆದಂತೆ, ಜೋಡುಗಾರಿ ಕಂಬಳ ಸ್ಟಾರ್ಟ್ ಆದದ್ದು ಬಜಗೋಡಿ ಕಂಬಳದಲ್ಲಿ. ಅಲ್ಲಿಂದ ನಾವು ಸ್ಟಾರ್ಟ್ ಆಗಿದೆ. ಅವ್ರಿಗೆ ವಿಷಯ ಗೊತ್ತಿರ್ಬೋದು, ಅರುಣ್ ಗೊತ್ತಿರ್ಬೋದು. ಯಾಕಂದ್ರೆ ಕಂಬಳದ ಪರಿಸ್ಥಿತಿ ಹೇಗುಂಟು ಕೆಲವರಿಗೆ ಗೊತ್ತಿಲ್ಲ. ಈಗ ನಿಮ್ಗೆ ನಾನು ಹೇಳ್ತೇನೆ, ಮಂಗಳೂರಿನವರಿಗೆ ನೀವು ಅಷ್ಟು ಕಂಬಳದ ವಿಚಾರ ನಿಮ್ಗೆ ಗೊತ್ತಿರಲಿಲ್ಲ. ಈಗ ನೋಡಿ, ಅಲ್ಲೆಲ್ಲ ಕೂತವರ ಇರ್ತದೆ, ಅವರಿಗೆಲ್ಲ ಕಂಬಳದ ವಿಚಾರ ಗೊತ್ತು. ಕೋಣದ ಕಷ್ಟ ಎಂತದ್ದು, ದನಿಯವರ ಕಷ್ಟ ಎಂತದ್ದು. ನೋಡಿ, ಇಲ್ಲಿಂದ ಒಂದು ಸಲ ಇಲ್ಲಿ ಬ್ಯಾಂಗ್ಳೂರ್ಗೆ ಹೋಗುವಾಗ ಆ ಹಿಂದೆ ಬಂದಾಗ ಇದು ಒಂದು ದೂರ 250-300 ಕಿಲೋಮೀಟರ್ ಹೋದ್ರೆ ಕೋಣ ಆ ಲಾರಿಯಲ್ಲಿ ಮಲಗ್ತದೆ, ಎಲ್ಲ ಕೋಣ ಮಲಗುದಿಲ್ಲ. ಅದು ತೊಂದರೆ ಆಗ್ತದೆ, ಅಲ್ಲಿ ಓಡ್ಲಿಕ್ಕೆ ತೊಂದರೆ ಆಗ್ತದೆ. ಆದ್ರಿಂದ ನಾವು ಇದರ ಬಗ್ಗೆ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಬೇಕು. ಆ ಕರೆಯನ್ನು ಸರಿಯಾಗಿ, ಈ ಉದಾಹರಣೆ ನಾನು ಹೇಳಿದ್ರೆ, ನಾನು ಆ ಕರೆಯನ್ನು ನೋಡಿ ಕೋಣ ಓಡಿಸ್ಲಿಕ್ಕೆ ಆಗ್ತದಂತೆ ಆದ್ರೆ ಮಾತ್ರ ನಾನು ಕೋಣ ತರಲಿಲ್ಲ, ಇಲ್ಲದಿದ್ರೆ ನಾನು ಕೋಣ ತರಲಿಲ್ಲ. ಸತ್ಯ ಹೇಳ್ತೇನೆ ನಾನು. ಯಾಕಂದ್ರೆ ನೀವು ಈಗ ನನ್ನನ್ನು ಕರೆದಿದ್ದೀರಿ ಈಗ ಈ ವಿಚಾರಕ್ಕೆ. ಆದ್ರೆ ನಾನು ಮೊದಲೇ ನಿಮ್ಗೆ ಹೇಳಿ, ಕರೆ ಒಂದು ಸರಿಯಾದ ಕೋಣ ತರಲಿ, ಎಲ್ಲರೂ ತರ್ತಾರೆ, ನಾನು ಕೂಡ ತರ್ತೇನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬಾರಿ ಕಷ್ಟ ಗೊತ್ತಿದೆ. ಅಂದ್ರೆ ಅವ್ರು ಶಿಸ್ತು ಸಮಿತಿ ಅಧ್ಯಕ್ಷರು, ಅವರಿಗೆ ಎಲ್ಲಿಯಾದ್ರೂ ತೊಂದರೆ ಆದರೆ ಅದನ್ನು ಅವರೇ ಸರಿ ಮಾಡಬೇಕು. ಅದಕ್ಕಾಗಿ ಸರಿಯಾಗಿ ನೀವು ಮಾತಾಡಿದ್ರೆ ನಿಮ್ಮ ಆ ಹುದ್ದೆಗೆ ಸರಿಯಾದ ಒಂದು ಬೆಲೆಯನ್ನು ಕೊಟ್ಟಿದ್ದೀನಿ. ಧನ್ಯವಾದಗಳು ಸರ್ ನಿಮಗೆ. ಇದೀಗ ನಮ್ಮ ರೋಟರಿ ಗವರ್ನರ್ ರೊಟ್ಟಿಯಾಗಿ ವಿಕ್ರಮ್ ದಾಸ್ ಅವರು, ಮಾಜಿ ಸೈನಿಕರು, ಅವರೆರಡು ಮಾತಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಈಗ ಬಹಳಷ್ಟು ಪ್ರಶ್ನೆ, ಸಮಾಜ ಸೇವೆ ಮಾಡುವಂತ ರೋಟರಿ ಸಂಸ್ಥೆಗೆ ಈ ಕಂಬಳದಿಂದ ಏನು ಲಾಭ, ಅಥವಾ ಕಂಬಳದಿಂದ ರೋಟರಿಗೆ ಏನು ಲಾಭ? ಸೊ ಬಹಳಷ್ಟು ಒಂದು ಜಿಜ್ಞಾಸೆ. ಮೊದಲಿಗೆ ಇದರ ಆಯೋಜಕರಾದ ಇದನ್ನು ನಮಗೆ ಅವಕಾಶವನ್ನು ಕೊಟ್ಟಂತ ಇಲಿಯಾಸ್ ಅವರಿಗೆ ರೋಟರಿ ಜಿಲ್ಲೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಕೊಡ್ತಾ ಇದ್ದೇನೆ. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ನಮ್ಮ ಇಲಿಯಾಸ್ ಅವರು 2016-17ರಲ್ಲಿ ನಮ್ಮ ರೋಟರಿ ರೈಟ್ ಫಾರ್ ರೋಟರಿ ಅಂತ ಬಂತು. ಆ ರೈಟ್ ಫಾರ್ ರೋಟರಿಗೆ ಸರ್ಕಾರದಿಂದ ಸಹಾಯವನ್ನು ತಂದುಕೊಟ್ಟವರು ನಮ್ಮ ಇಲಿಯಾಸ್ ಸೈಂಟಿಸ್ಟ್. ಬಹಳ ದೊಡ್ಡ ಮೊತ್ತವನ್ನು ನಮ್ಮ ಇಲಿಯಾಸ್ ಸೈಂಟಿಸ್ಟ್ ತಕೊಂಡು ಬಂದು ಈ ರೈಟ್ ಫಾರ್ ರೋಟರಿಯ ಮೂಲಕ ಇದುವರೆಗೆ ನಡೆದಂತ ಒಂದು ಎಷ್ಟು ರೈಟ್ ಫಾರ್ ರೋಟರಿ ಆಗಿದೆ, ಒಂದು $2 ಲಕ್ಷ ವರೆಗೆ ಸಂಗ್ರಹ ಮಾಡಲಿಕ್ಕೆ ಬುನಾದಿಯನ್ನು ಮಾಡಿಕೊಟ್ಟವರು ಇಲಿಯಾಸ್ ಸೈಂಟಿಸ್ಟ್. ಆದ ಕಾರಣ ಈ ಕಂಬಳದಲ್ಲಿ ಅವರು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ತಾರೆ ಎಂಬುದಕ್ಕೆ ಯಾವುದಕ್ಕೆ ಸಂಶಯ ಇಲ್ಲ. ಈಗ 2 ಜಿಲ್ಲೆ
ಇದು ಆಗುವುದು ಶಿವಮೊಗ್ಗ ಇರುವುದು ಜಿಲ್ಲೆ 3182ರಲ್ಲಿ. 3181ರಲ್ಲಿ ಎಲ್ಲ ಸಂಘಟಕರು, ಇದರ ಹೆಚ್ಚಿನ ಸಂಘಟಕರು ಇರುವುದು ನಮ್ಮ ಜಿಲ್ಲೆ ಮಂಗಳೂರು ದಕ್ಷಿಣ ಕನ್ನಡದವರು. ಆದ ಕಾರಣ 3181 ಮತ್ತೆ 82 ಒಟ್ಟಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೈ ಜೋಡಿಸ್ತಿದ್ದೇವೆ. ಉದ್ದೇಶ ಒಂದೇ, ರೋಟರಿ ಸಂಸ್ಥೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಅಂತಾರಾಷ್ಟ್ರೀಯ ಸಂಸ್ಥೆ, 1905ರಲ್ಲಿ ಹುಟ್ಟಿದಂತಹ ಸಂಸ್ಥೆ. ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಿದೆ. ನಮ್ಮ ಜಿಲ್ಲೆ, 2 ಜಿಲ್ಲೆ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಏನೆಲ್ಲ ಆಗಿವೆ, ವೆನ್ಲಾಕ್ ನೋಡಿ ಅಥವಾ ಲೇಡಿ ಕ್ವಶನ್ ಆಸ್ಪತ್ರೆಗೆ ಹೋಗಿ ನೋಡಿದ್ರೆ ಸಾಧಾರಣ ಒಂದು 3 ಕೋಟಿಯಷ್ಟು ಅಲ್ಲಿರುವ ಯಾವುದೇ ಒಂದು ಎಕ್ವಿಪ್ಮೆಂಟ್ ಇರಲಿ ಅಥವಾ ಅಲ್ಲಿ ಯಾವುದೇ ಒಂದು ಬೋರ್ಡ್ ಅನ್ನು ನೋಡಿದ್ರೆ ಅಲ್ಲಿ ರೋಟರಿ ಹೆಸರಿದೆ. ಸಾಧಾರಣ 3 ಕೋಟಿಯಷ್ಟು ಖರ್ಚನ್ನು ಅಲ್ಲಿ ಮಾಡಿ, ಅಲ್ಲಿ ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಇರ್ಬೋದು ಅಥವಾ ಫಿಸಿಯೋಥೆರಪಿ ಸೆಂಟರ್ ಇರ್ಬೋದು ಅಥವಾ ಸಣ್ಣ ಮಕ್ಕಳಿಗೆ ಬೇಕಾಗುವಂತಹ NSIU ಇರ್ಬೋದು, NICU ಇರ್ಬೋದು, ಇಂಥದ್ದು ಹಲವಾರು ಸಲಕರಣೆಗಳನ್ನು ರೋಟರಿಯ ಮೂಲಕ ಕೊಟ್ಟಿದ್ದೇವೆ. ಅದೇ ರೀತಿ ಉಡುಪಿಗೆ ಹೋದ್ರೆ ಉಡುಪಿ ಮತ್ತು ನಮ್ಮ ಮಣಿಪಾಲದ ಮಧ್ಯದಲ್ಲಿ ರೋಟರಿ ಆಸ್ಪತ್ರೆ ಇದೆ, KMC ಮತ್ತೆ ರೋಟರಿ ಜಂಟಿಯಾಗಿ ನಡೆಯುತ್ತಿದೆ. ನೀವು ಹಾಸನಕ್ಕೆ ಹೋದರೆ ಹಾಸನ ಮೆಡಿಕಲ್ ಕಾಲೇಜಿನಲ್ಲಿ ಬಹಳಷ್ಟು ಪರಿಕರಗಳನ್ನು ನಮ್ಮ ರೋಟರಿ ಸಂಸ್ಥೆ ನೀಡಿದೆ. ಸೊ ಈ ಮೂಲಕ ರೋಟರಿ ಮಾಡಿದಂತ ಒಂದು ಈ ಕಾರ್ಯಕ್ರಮವನ್ನು ಗ್ರಾಮೀಣ ಪ್ರದೇಶಕ್ಕೆ ಮುಟ್ಟುವಲು ನಾವೊಂದು ಈ ಕಂಬಳದ ಮೂಲಕ, ಸಾಧಾರಣ ಈ ಕಂಬಳಕ್ಕೆ ನನ್ನ ಪ್ರಕಾರ ಆದಷ್ಟು ಹಳ್ಳಿ ಪ್ರದೇಶದ ಜನರು ಬರುವ ನಿರೀಕ್ಷೆಯಲ್ಲಿದ್ದೇವೆ. ಆದ ಕಾರಣ ರೋಟರಿ ಮಾಡಿದಂತಹ ಕಾರ್ಯಕ್ರಮಗಳು ಆ ಜನರಿಗೆ ಮುಟ್ಟುವಂತೆ ಮಾಡಲು ಇದೊಂದು ನಮಗೊಂದು ಸದಾವಕಾಶ. ಅದೇ ರೀತಿ ಕಂಬಳದ ಈ ಒಂದು ಕ್ರೀಡೆಯನ್ನು ಅಂತಾರಾಷ್ಟ್ರೀಯದವರಿಗೆ ಮುಟ್ಟಿಸುವಂತೆ ಅದನ್ನು ಮುಟ್ಟಿಸುವಂತ ಕೆಲಸವನ್ನು ರೋಟರಿ ಮಾಡಲು ಬಹಳಷ್ಟು ನಮ್ಗೆ ಕೂಡ ಒಂದು ನಮ್ಮ ಅನುಭವದ ಪ್ರಕಾರ ರೋಟರಿಯ ಮೂಲಕ ಕಂಬಳ ಕ್ರೀಡೆಯನ್ನು ಅಂತಾರಾಷ್ಟ್ರೀಯ ತಲುಪಿಸಲು ನಾವು ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳುತ್ತಾ, ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮನ್ನು ಕರೆದು 3182ರ ನಮ್ಮ ಮಿತ್ರರಾದ ಜಗನ್ನಾಥ್ ಕೂಡ ಇದ್ದಾರೆ. ಅವರಲ್ಲಿ ಗವರ್ನರ್ ಬರ್ಲಿಕ್ಕೆ ಆಗಲಿಲ್ಲ, ಆದ ಕಾರಣ ಇವರು ಜಗನ್ನಾಥ್ ಕೋಟೆಯಲ್ಲಿ ಕಲಿಸಿದ್ದಾರೆ. ನಮ್ಮ 2 ಜಿಲ್ಲೆಯಿಂದ ಅವರಿಗೆಲ್ಲರಿಗೂ ಈ ಒಂದು ಕಂಬಳ ಸಮಿತಿಗೆ ಶುಭವನ್ನು ಕೋರಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿದಲ್ಲಿ 2 ಸಂಸ್ಥೆಯು ಇದರ ಪ್ರಯೋಜನ ಪಡೆಯಲಿ ಎಂಬುದಾಗಿ ಹೇಳಿಕೊಳ್ಳುತ್ತಾ ಅವಕಾಶಗಳನ್ನು ಮಾತನಾಡುತ್ತೇನೆ. ಜೈ ಹಿಂದ್, ಜೈ ಭಾರತ್. ಕಂಬಳ ಸಮಿತಿಯ ಲೋಕೇಶ್ ಶೆಟ್ಟಿ ಅವರು, ಶಿವಮೊಗ್ಗದ ಕಂಬಳ ಸಮಿತಿಯ ಅಧ್ಯಕ್ಷರಾದ ಲೋಕೇಶ್ ಶೆಟ್ಟಿ ಅವರು ಕಡೆಯಾಗಿ ಮಾತಾಡಿ ಧನ್ಯವಾದ ನಂತರ ಕಾರ್ಯಕ್ರಮಕ್ಕೆ ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡಲ್ಲಿ ನಡೆಯುತ್ತಿದ್ದ ಕಂಬಳವನ್ನು ಇವತ್ತು ನಾವು ಶಿವಮೊಗ್ಗದಲ್ಲಿ ಮಾಡಬೇಕಂತ ಆಶೆ ಪಟ್ಟಿದ್ದೇವೆ. ಇದಕ್ಕೆ ಪ್ರೇರಣೆ ಶಕ್ತಿ ಅಂತ ಹೇಳಿದ್ರೆ, ನನ್ನ ತಂಗಿಯ ಒಂದು ಆತ್ಮೀಯ ಮಿತ್ರರಾಗಿರುವಂತ ಶ್ರೀಮತಿ ಕಲ್ಪನಾ ಸಂತೋಷ್ ಕೆ ನಾಗಪಾತ್ರಿಗಳು ಶ್ರೀ ನಾಗೇಶ್ವರ ದೇವಸ್ಥಾನ ಯಗನತ್ತಿ ತೀರ್ಥಹಳ್ಳಿ. ಪ್ರಥಮವಾಗಿ ಇವರಿಗೆ ನಾನು ಕರೆಯನ್ನು ಭಾಗಿಸಿ ನಮಸ್ಕರಿಸುತ್ತೇನೆ. ಯಾಕೆ ಅಂತ ಹೇಳಿದ್ರೆ, ಯಾವುದಕ್ಕೊಂದು ಪ್ರೇರಣೆ ಬೇಕು, ಮತ್ತೆ ನಮಗೆ ಧೈರ್ಯವನ್ನು ತುಂಬಬೇಕು. ನಮ್ಮಲ್ಲಿ ಯಾವುದೇ ಒಂದು ಶಕ್ತಿ ಇರ್ತದೆ, ಯುಕ್ತಿ ಇರ್ತದೆ, ಅಲ್ಲದೆ ನಮ್ಮ ಚಾಣಕ್ಯತನ ಇರ್ತದೆ. ಅದು ನಮ್ಮ ಸಮಯಕ್ಕೆ ಬೇಕಾದಾಗ ಅದು ನಮಗೆ ಅನ್ವಯಿಸಲಿಕ್ಕೆ ಅದನ್ನು ಆಗುವುದಿಲ್ಲ. ಇನ್ನೊಬ್ಬರು ಅದನ್ನು ನಮಗೆ ತೋರಿಸ್ತಾರೆ, ನಿನ್ನಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಹಾಗಾದ್ರೆ ನಮಗೆ ಸಹ ಒಂದು ಮಾಡುವಂತಾಗ್ತದೆ. ಇವತ್ತು ನಾವು ಈ ಕಂಬಳವನ್ನು ಮಾಡಬೇಕಾದ್ರೆ ಅವರ ಹತ್ರ ವಿನಂತಿಯನ್ನು ಮಾಡ್ತೇವೆ, ಅವ್ರ ತಾಯಿ ನಾವಿಲ್ಲಿ ಕಂಬಳ ಮಾಡಬಹುದು, ಆದ್ರೆ ನಮ್ಗೆ ಜಾಗದ ಅವಶ್ಯಕತೆ ಇರ್ತದೆ. ಅದು ಸಹ ಚಿಕ್ಕ ಜಾಗ ಅಲ್ಲ, ದೊಡ್ಡ ಜಾಗ ಬೇಕು ನಮ್ಗೆ, ಏನ್ ಮಾಡೋದು ನಾವು ಅಂತೇಳಿ. ಆಗ ಅವ್ರು ಹೇಳ್ತಾರೆ, ನಾನು ನಿಮ್ಗೆ ದಾರಿಯನ್ನು ತೋರಿಸ್ತೇನೆ, ಆ ದಾರಿಯಲ್ಲಿ ಹೋಗಿ ನಿಮ್ಗೆ ಜಾಗ, ಅವರು ಅತಿ ಪ್ರೀತಿಯಿಂದ ನಿಮ್ಮನ್ನು ಬರಮಾಡಿ ನಿಮಗೆ ಜಾಗ ಕೊಡ್ತಾರೆ ಅಂತೇಳಿ. ಎಲ್ಲಿ ಹೋಗ್ಬೇಕು ನಾವು ಅಂತ ಕೇಳ್ತೇವೆ. ಆಗ ಅವರು ಮಲೆನಾಡಿನ ಅಭಿವೃದ್ಧಿಯ ಅಧಿಕಾರ ಈಶ್ವರಪ್ಪನ ಮನೆಗೆ ಅಲ್ಲಿ ಹೋಗ್ಬೇಕು, ಅಲ್ಲಿ ನೀವು ಈ ವಿಚಾರವನ್ನು ಮಂಡಿಸಬೇಕು,
ಮಂಡಿಸಿದಾಗ ನಿಮ್ಗೆ ಅವರು ಸಂತೋಷಿತ ಒಪ್ಪಿಕೊಳ್ತಾರೆ ಅಂತ. ನಮ್ದು ಈಶ್ವರಪ್ಪನ ಮನೆಗೆ ಹೋಗುದು ಅಂತ ಹೇಳಿದ್ರೆ ನಮ್ದು ಮನಸ್ಸಿಗೆ ಒಂದು ಏನೊಂದು ಗಾಬರಿ ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗಿದೆ. ನೇರ ನುಡಿಯ ಒಂದು ಸ್ವಭಾವದ ವ್ಯಕ್ತಿ ಅವರು. ಆದ್ರೂ ನನ್ನ ಆತ್ಮೀಯ ಮಿತ್ರರಾದಂತ, ನನ್ನ ವ್ಯವಹಾರ ಪಾಲುದಾರರಾದಂತ ಇಲಿಯಾಸ್ ಸೈಂಟಿಸ್ಟ್ ಅವರ ಹತ್ರ ಬಂದು ನಾನು ಅವರ ಮನೆಯಲ್ಲಿ ಹೇಳ್ತೇನೆ, ಇಲಿಯಾಸ್ ಅನ್ನ ಹೀಗೆ ನನ್ನ ಒಬ್ಬರು ತಂಗಿಯ ಸ್ನೇಹಿತೆ ಶಿವಮೊಗ್ಗದಲ್ಲಿ ಕಮಲ ಮಾಡಬೇಕು, ನಮ್ಮ ಎಲ್ಲ ಸಹಕಾರ ನಿಮಗೆ ಇದೆ, ಏನ್ ಮಾಡೋದು? ಆಗ ಒಂದೇ ಕ್ಷಣ ಅವರು ಯೋಚನೆ ಮಾಡಲಿಲ್ಲ. ಅವರ BMW ಕಾರನ್ನು ಸ್ಟಾರ್ಟ್ ಮಾಡ್ತಾರೆ, ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ನಾನು ಎಡಗಡೆಯಲ್ಲಿ ಕೂತ್ಕೊಳ್ತೇನೆ, ಅಲ್ಲಿ ಹೋಗಿ ಆಗುಂಬೆ ಹತ್ರ ಹೋಗ್ತಾ ಇದೆ. ನಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ? ಇಲ್ಲ, ನನಗೆ ಅದರ ಬಗ್ಗೆ ಮಾತಾಡಲಿಕ್ಕೆ ನಿಜವಾಗಿಯೂ ಆಗುಂಬೆ ಘಾಟಿ ಹತ್ತಿದ್ದೆ ಆ ದಿನ ಇಲಿಯಾಸ್ ಅವರು. ಅಷ್ಟರವರೆಗೆ ಅವರು ಆಗುಂಬೆ ಘಾಟಿಯಲ್ಲಿ ನೋಡ್ತಿರ್ಲಿಲ್ಲ. ನನಗೆ ಬಹಳ ಸಂತೋಷ ಆಗ್ತದೆ. ನಾನು ಕಲ್ಪನವರ ಮನೆಗೆ ಹೋಗಿ ಈ ವಿಚಾರವನ್ನ ಹೇಳ್ತೇನೆ. ಆಗ ಅವರು ಹೋಗಿ ನೀವು ಈಶ್ವರಪ್ಪನ ಮನೆಗೆ ಅಂತ ಹೇಳ್ತಾರೆ. 7 ಬಾರಿ ಶಾಸಕರಾದವರು, ಕರ್ನಾಟಕದ ಉಪಮಂತ್ರಿಯಾಗಿ ಹಲವು ಇಲಾಖೆಗಳಿಗೆ ಸಚಿವರಾದವರು, ಶ್ರೀಗಂಧ ಸಂಸ್ಥೆಯನ್ನ ಹುಟ್ಟಿಯಾಗಿ ಅದರ ಅಧ್ಯಕ್ಷರಾದವರು, ಸಾಂಸ್ಕೃತಿಕ ರಾಯಭಾರಿ ಹಾಗೂ ನಂದನ ಮತ್ತು ಪ್ರೆಸ್ ವಿಶ್ವಸಂಸ್ಥೆಯ ಅಧ್ಯಕ್ಷರಾಗಿರುವಂತ ಅವರು ಹೋದ ಕೂಡಲೇ ಎಲ್ಲರೂ ಗೂಳಿಗಳು ಬಂದಿವೆ, ಏನಾಗಬೇಕು ನಿಮ್ಗೆ ಅಂತ ಕೇಳ್ತಾರೆ ನಮ್ಮ. ನಾವಾಗ ಹೇಳ್ತೇವೆ, ಸರ್ ನಾವು ಶಿವಮೊಗ್ಗದಲ್ಲಿ ಒಂದು ಕಮಲ ಮಾಡಲಿಕ್ಕೆ ಹೊರಟಿದ್ದೇವೆ, ನಮ್ಗೆ ನೀವು ಜಾಗವನ್ನು ಒದಗಿಸಿಕೊಡ್ಬೇಕು ಅಂತ. ಆಗ ಅವರ ಮಗನನ್ನು ಕರೀತಾರೆ, ಕಾಂತೇಶನನ್ನು. ಅತಿ ಪ್ರೀತಿ ಪೂರ್ವಕವಾಗಿ ಆಗಲಿ ಜಾಗ ದಾಖಲೆ ಪತ್ರವನ್ನು ಕೊಡ್ತಾರೆ. 12 ಎಕರೆ 58 ಸೆಂಟ್ ಜಾಗವನ್ನ ಅವರಾಗಲೇ ನಮ್ಮನ್ನು ಕರ್ಕೊಂಡು ಹೋಗಿ, ಆ ಜಾಗ ನೋಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮೇತ ಜಾಗ ಇರ್ಲಿಕ್ಕಿಲ್ಲ ಅಂತ ಪ್ರಕೃತಿ ಸೌಂದರ್ಯವಾದಂತ ಒಂದು ಜಾಗ. 12 ತಿಂಗಳು ನೀರಿರುವಂತ ಕೆರೆ ಅಲ್ಲಿ ಇದೆ. ಮತ್ತೆ ನಾವು ಹೇಳ್ತೇವೆ, ಸರಿ ಇದು ಸ್ವಲ್ಪ ಜಾಗ ಕಡಿಮೆ ಆಗ್ತದೆ, ನಾವು ಹೇಳಿದಾಗಿ ಬಂದಿದೆ 4 ಎಕರೆ ಇದೆ, ಇನ್ನೊಂದು 10 ಎಕರೆ ಮಾಡಿ ಕೊಡ್ತೇವೆ ಅಂತ. ಈಗಾಗಲೇ ಸಣ್ಣ ಪುಟ್ಟ ಕೆಲಸವನ್ನು ನಾವಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಇನ್ನು ಸ್ವಲ್ಪನೇ ದಿನದಲ್ಲಿ ನಾವಲ್ಲಿ ಭೂಮಿ ಪೂಜೆಯನ್ನ ಮಾಡಿ ನಿಮ್ಮ ಎಲ್ಲರನ್ನು ಕರೆದು ಅಲ್ಲಿ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಮಾಡಿ ಜನಗಳಿಗೆ ತಲುಪಿಸಬೇಕು. ಇಲ್ಲಿ ಯಾಕೆ ಈ ಮಾಧ್ಯಮ ಪತ್ರಿಕೋಷ್ಠಿಯಲ್ಲಿ ಕರೆದಿದೆ ಅಂತ ಹೇಳಿದ್ರೆ, ಇದು ದಕ್ಷಿಣ ಕನ್ನಡದ ಇದು ಮೂಲ ಕ್ರೀಡೆ. ಈ ಕ್ರೀಡೆಯನ್ನು ನಾವು ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ, ಆದ್ರೆ ಪ್ರೇಕ್ಷಕ ವರ್ಗವನ್ನು ಶಿವಮೊಗ್ಗದಲ್ಲಿ ನಾವು ತಯಾರಿಸಬೇಕು, ಪ್ರೇಕ್ಷಕ ವರ್ಗವನ್ನು ಹೆಚ್ಚಿಸಬೇಕು, ಅಷ್ಟೇ ನಮ್ಮ ಉದ್ದೇಶ ಹೊರತು ದಕ್ಷಿಣ ಕನ್ನಡ ಕ್ರೀಡೆಯನ್ನ ಶಿವಮೊಗ್ಗದಲ್ಲಿ ಮಾಡಬೇಕು ಅಲ್ಲ. ದಕ್ಷಿಣ ಕನ್ನಡದಲ್ಲಿ ನನಗೆ ಜಾಗ ಇಲ್ಲ ಅಂತಿಲ್ಲ. ನಾನು ಸಹ 272 ಎಕರೆ ಜಾಗ ಇರೋರು, ನನಗೆ ಕಮಲ ಎಲ್ಲಿಯೂ ಮಾಡಬಹುದು. ನನ್ನ ಅರುಣನ್ನು ಹೇಳ್ತಾರೆ, ಯಾವಾಗ ಅವರಿಗೊಂದು ಆಸೆ ಇತ್ತು, ಲೋಕೇಶ್ ಕಮಲವನ್ನು ಮಾಡಬೇಕು ಅಂತ ಹೇಳಿ. ನೋಡಿ, ಅವರ ಬಾಯಿಯ ಮಾತೆಯನ್ನ ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ ಕಮಲ ಮಾಡುವಂತ ಅವಕಾಶ ನನಗೆ ಸಿಕ್ಕಿದೆ. ನನ್ನದೇ ಆದಂತ ಒಂದು ಕಮಲದ ಕನಸಿದೆ ನನಗೆ ಅಂತ ಹೇಳಿದ್ರೆ, ನಾನು ಅತಿ ಹಿರಿಯ ವ್ಯವಸ್ಥಾಪಕ. 2002ನೇ ಇಸ್ವಿಯಲ್ಲಿ ನಾನು ಉತ್ತರ ದಕ್ಷಿಣ ಜೋಡುಕಾಯಿ ಕಮಲವನ್ನ ಅತಿ ವಿಜೃಂಭಣೆಯಿಂದ ಯಾವುದೇ ಜನರ ಚಂದ್ರವನ್ನು ಸ್ವೀಕರಿಸದೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನು ನಾನು ಆಗಲೇ ಕೊಟ್ಟಿದ್ದೇನೆ. ಈಗಲೂ ನನ್ನ ಮನಸ್ಸಲ್ಲಿ ಕಮಲ ಹೀಗೆ ಆಗಬೇಕೆಂಬ ಒಂದು ಆಸೆ ನನಗೆ ಇದೆ. ನಾನು ಹುಟ್ಟಿದ್ದೆ ರೈತಾಪಿ ಜನಾಂಗದಲ್ಲಿ. ನಾನೀಶ ಕೋಣದ ಭಾಸ್ಕರನ್ನ ಹೇಳಿದ್ರು, ಲೋಕೇಶ ಕೋಣದಿಂದ ಓಡಿದ ನನಗೆ ಗೊತ್ತಿಲ್ಲ. ನಾನು ಚಂದ ಮತ್ತದ ಬಲದ ಕಡೆಯ ಕೋಣದ ಮುಂದೆ ಓಡ್ತಿದ್ದೆ. ನನ್ನ ಕೋಣ ಟ್ರೈನಿಂಗ್ ಆಗುವಾಗ ಯಾರೇ ನನ್ನ ಕೋಣ ಬರಲಿ ನನ್ನ ಓಡಿಸಲಿಕ್ಕೆ ಫಸ್ಟ್ ಒಂದು ಸುತ್ತು ನಾನು ಕೋಣ ಓಡಿಸುವವರಿಗೆ ತೋರಿಸ್ತೇನೆ. ಈಗ ನನ್ನ ಗುರುಗಳಾಗಿ ಶೇಖರನ್ನ ಹೇಳ್ತಾರೆ, ನನ್ನ ಮನೆಗೆ ಬಂದಿದ್ದಾರೆ. ನನ್ನ ಮನೆಯ ಪರಿಸರದವರಿಗೆ ಬಹಳ ಪ್ರೀತಿ, ಅದೇ ನಂದೇ ಆದಂತ ಒಂದು ಭಾವನೆ ಇದೆ ನನಗೆ. ಕಮಲ ಹೀಗೆ ಆಗಬೇಕು ಅಂತೇಳಿ ಅದನ್ನು ಖಂಡಿತವಾಗಿಯೂ ಶಕ್ತಿ ಮೀರಿ ನಾನು ಪ್ರಯತ್ನ ಪಡ್ತೇನೆ. ಅದೇ ಅಲ್ಲದೆ ಈ ಭಾಸ್ಕರನ ಮಾತನ್ನು ಹೇಳಿದ್ರು, ಕಿವಿ ಮಾತು ನಮಗೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ರು, ಕರೆಯನ್ನು ಸರಿಯಾಗಿ ಮಾಡಿ ಅಂತ ಹೇಳಿ. ಇದು 100ಕ್ಕೆ 100 ಸತ್ಯ. ನೀರು, ನೆರಳು, ಕರೆ, ಇದು 3 ಕಮಲಕ್ಕೆ ಅವಶ್ಯಕತೆ. ಮತ್ತೆ ವೇದಿಕೆ ಕಮಲಕ್ಕೆ ಅವಶ್ಯಕತೆ ಇಲ್ಲ. ಆದ್ರೂ ಈಗ ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ, ಇದನ್ನೆಲ್ಲ ಕಲಿಸಿಕೊಟ್ಟವರು ನಾವು ಬೆಳಗುದಿ ಪ್ರಶಸ್ತಿ ಐಗಳ ಕಮಲವನ್ನ ವಿಶ್ವ ಮಾನ್ಯತೆ ಪಡೆಯಲಿಕ್ಕೆ ಒಂದು ದಾರಿಯನ್ನು ತೋರಿಸಿದವರು, ಅತ್ಯುನ್ನತ ಅಧಿಕಾರಿಗಳನ್ನು, ಅತ್ಯುತ್ತಮ ರಾಜಕಾರಣಿಗಳನ್ನು ತಂದು ಕಮಲ ಮಾಡಿಸಿದವರು.
ಇವರ ಎಲ್ಲ ಪ್ರೇರಣೆಗೆ ಶಿವಮೊಗ್ಗ ಕಮಲವನ್ನ ಆದ ಕರೆಯನ್ನ ಇಲ್ಲ ಇಲ್ಲಿನ ನುರಿತ ಕರೆ ನಿರ್ಮಾಣ ಮಾಡ್ತಾರೆ, ಅವರನ್ನು ನಾವು ಕರೆದುಕೊಂಡು ಹೋಗಿ ಅವರ ಹತ್ರ ಮಾಡಿಸಿ ಆ ಕರೆಯಲ್ಲಿ ಏನು ಸಮಸ್ಯೆ ಇಲ್ಲ ಅಂತೇಳಿ ಭಾಸ್ಕರನ ಬಾಯಲ್ಲಿ ನಾನು ಹೇಳಿಸ್ತೇನೆ ಅಂತೇಳಿ ನಿಮ್ಗೆ ಹೇಳಲಿಕ್ಕೆ ನಾನು ಭರವಸೆ ಕೊಡ್ತೇನೆ. ಭಾಸ್ಕರನಲ್ಲೇ ಒಂದು ಹೇಳ್ತಾರೆ, ಈ ಕರೆಗೆ ಕಮಲಕ್ಕೆ ನಾನು ಒಂದು ಜೊತೆ ಅಲ್ಲ, ನನ್ನ ಮನೆಯಲ್ಲಿದ್ದ ಎಲ್ಲ ಕೋಣೆಗಳನ್ನು ನಾನು ಕಳಿಸ್ತೇನೆ ಅಂತೇಳಿ, ನನ್ನ ಬೆನ್ನ ತಪ್ಪಿಸುವಾಗಿ ನಾನು ಮಾಡ್ತೇನೆ ಅಂತೇಳಿ ಅವರಿಗೆ ಭರವಸೆ ನಾನು ಕೊಡ್ತೇನೆ ಅಂತ ಹೇಳಿದ್ರೆ, ಭಾಸ್ಕರನ್ ಅಂತ ಹೇಳಿದ್ರೆ ನಮ್ಮ ಕಮಲದ ಒಂದು ದಂತಕಥೆ. ಇವತ್ತು ನಾವೆಲ್ಲರೂ ಒಂದು ತಲೆಮಾರು, ಭಾಸ್ಕರನಾಗಿಲ್ಲ, ಅವರ ಅಜ್ಜ, ಅವರ ತಂದೆ, ಅವರು, ಅವರ ತಮ್ಮಂದಿರು, ಅವರ ಮಕ್ಕಳು, ಅವರ ಮಕ್ಕಳ ಮಕ್ಕಳು ಈಗ ಕಮಲದಲ್ಲಿದ್ದಾರೆ. ಈಗ ಮೇಯರಿನ, ಮೂಡಬಿದ್ರೆಯ ಹಾಗೂ ನಮ್ಮ ಬೇಲೂರಿನ ಮಾರ್ಗದರ್ಶಕರಾಗಿ, ಕಮಲ ಸಮಿತಿಯ ಅಧ್ಯಕ್ಷರಾಗಿ, ಕಮಲ ಎಲ್ಲಿ ನಿಲ್ತದೆ ಎಂಬ ಈ ಸಂದರ್ಭದಲ್ಲಿ ಒಂದು ಬಹಳ ದೊಡ್ಡ ಕಮಲದ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿದಂತ ವ್ಯಕ್ತಿ ಭಾಸ್ಕರ್ ಕೋಟ್ಯಾನ್ರವರು. ಅವರು ಹೇಳಲೇಬೇಕು, ಈ ಮಾತು ನನಗೆ ಎಚ್ಚರಿಕೆ ಕಂಡೆಯಾಗಿ ನಾನು ತೆಗೆದುಕೊಳ್ತೇನೆ. ನಾನು ಎಲ್ಲ ಕೋಣದ ಯಜಮಾನರು ನಮಗೆ ಶಿವಮೊಗ್ಗ ಕಮಲಕ್ಕೆ ಕರೀಲಿ ಅಂತೇಳಿ ನಮ್ಮ ಅಧ್ಯಕ್ಷರಿಗೆ ತೊಂದರೆ ಕೊಡುವಾಗಿ ನಾನು ಮಾಡ್ತೇನೆ ಅಂತೇಳಿ ಇನ್ನೊಂದು ಭರವಸೆ ನಾನು ಕೊಡ್ತೇನೆ. ಹಾಗೆಯೇ ಈ ಕಮಲಕ್ಕೆ ಪ್ರಥಮವಾಗಿ ಮಾಧ್ಯಮ ಮಿತ್ರದವರು ಎಲ್ಲರೂ ಸಹಕರಿಸಬೇಕು. ಬೆಂಗಳೂರು ಕಮಲಕ್ಕೆ ನೀವು ಹೇಗೆ ಸಹಕರಿಸಿದ್ದೀರಿ, ಮತ್ತೆ ಇಲ್ಲಿನ 24 ಕಮಲಗಳಿಗೆ ಹೇಗೆ ನಿಮ್ಮ ಸಹಕಾರ ಇದೆ, ಹಾಗೆ ನಮ್ಮ ಈ ಕನಸಿನ ಕಮಲ ಶಿವಮೊಗ್ಗಕ್ಕೆ ಮಲೆನಾಡು ಇನ್ನೊಂದು ಹೇಳಿದ್ರು ಬಹಳ ಬಿಸಿಲಿನ ಟೈಮ್ ಅಂತೇಳಿ, ಖಂಡಿತವಾಗಿಯೂ ಮಾರ್ಚಿನ ಮೇಲೆ ನಮ್ಮ ಹಿರಿಯ ಕೋಣವನ್ನು ಓಡಿಸುವಾಗಿಲ್ಲ. ಅದು ಈಗ ಸಮಯ ಸಂದರ್ಭ ಆಗಿದೆ. ನಾವು ಏಪ್ರಿಲ್ 19ಕ್ಕೆ ಹೋಗಿದ್ದೇವೆ. ಮಲೆನಾಡು ಬಹಳ ಸುಂದರವಾದ ಒಂದು ಕ್ಷೇತ್ರ, ಅಲ್ಲಿ ಯಾವಾಗಲೂ ಚಳಿ ಇರ್ತದೆ, ಹಾಗೂ ಆ ದಿನ ಕೂಡ ಇರಲಿ, ಕೋಣಗಳು ನಿರೀಕ್ಷೆ ಮೀರಿ ಶಿವಮೊಗ್ಗ ಕಮಲದಲ್ಲಿ ಓಡ್ಲಿ ಅಂತೇಳಿ ಇನ್ನೊಂದು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆಯೇ ನನ್ನ ಮಿತ್ರರಾದಂತ ಇಲಿಯಾಸ್ ಸೈಂಟಿಸ್ಟ್ ಅವರಿದ್ದಾರೆ. ಅವರ ಒಂದು ಗುಣವೇ ಆಗಿ ಏನು ಗೊತ್ತಾ, ಇನ್ನೊಬ್ಬರನ್ನು ಬೆಳೆಸುವಂತ ಕ್ರಮ. ನಿಜವಾಗಿ ಅವರಾಗಬೇಕಿತ್ತು ಅಧ್ಯಕ್ಷರು. ಈ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ, ಇದಕ್ಕೆ ನಾನು ಅವರಿಗೆ ಋಣಿಯಾಗಿರುತ್ತೇನೆ. ಇಳಿಯ ಸಾಹಿತ್ಯವರು ಎಲ್ಲಿ ಯಾರವರ ಜೊತೆ ಕುಳಿತಾರೆ, ಅವರು ಏನೋ ಒಂದು ಸಾಧನೆಯನ್ನು ಮಾಡಿದ್ದಾರೆ, ಇದಕ್ಕೆ ನಾನು ನಿದರ್ಶನ ಸಾಕ್ಷಿ. ಇವತ್ತು ನಾನು ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೇನೆ. ಇವತ್ತು ನನಗೆ ಶಿವಮೊಗ್ಗ ಕಮಲದ ಅಧ್ಯಕ್ಷನಾಗಿ ಕೆಲಸ ಮಾಡಲು ಮಾಡಿಕೊಟ್ಟಂತ ಇಳಿಯ ಸಾಹಿತ್ಯ ಹಾಗೂ ಕಲ್ಪನಾ ತಾಯಿಯವರಿಗೆ ನಾನು ನನ್ನ ಶಿರವನ್ನು ಭಾಗಿಸಿ ನಮಸ್ತೆಯನ್ನು ಹೇಳ್ತೇನೆ, ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಮಲ ಸಮಿತಿಯ ಅಧ್ಯಕ್ಷರು, ಐಕಳ ಬಾಬಾ ಸಮಿತಿಯ ಅಧ್ಯಕ್ಷರು ಹಾಗೂ ನಮ್ಮ ಸಹಕಾರಿ ಧುರೀಣರು, ರಾಜಕಾರಣಿ ಹಾಗೂ ರಾಜೇಂದ್ರ ಕುಮಾರ್ ಅವರ ಅತಿ ಆತ್ಮೀಯರಾಗಿರುವಂತಹ ನನ್ನ ಹಿರಿಯನ್ನ, ನನ್ನ ಹಿತೈಷಿ ಶ್ರೀ ಬೆಳಕು ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಅವರನ್ನು ನಾನು ಸ್ವಾಗತ ಮಾಡ್ತಿದ್ದೇನೆ, ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ನನ್ನ ಇನ್ನೋರ್ವ ಹಿರಿಯ ಮಾರ್ಗದರ್ಶಕಿ ಹಾಗೂ ನನ್ನ ಆತ್ಮೀಯರಾದಂತ ಕೊಳಕ್ಕೆ 20 ಭಾಸ್ಕರ್ ಕೋಟ್ಯಾನ್ ಹೇಳಿದಾಗೆ ಮೇಯರು, ಮೂಡಬಿದ್ರೆ, ಬೇಲೂರು ಕಮಲದ ಮಾರ್ಗದರ್ಶಕರು, ಜಿಲ್ಲಾ ಕಮಲ ಸಮಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಈಗ ಪ್ರಸ್ತುತ ಜಿಲ್ಲಾ ಸಮಿತಿ ಶಿಸ್ತು ಸಮಿತಿಯ ಅಧ್ಯಕ್ಷರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ, ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ರೊಟೇರಿ ವಿಕ್ರಮ್ ದತ್ತ ಅವರು 3182 ಇವರು ಕೂಡ ಬಂದಿದ್ದಾರೆ. ಇವರನ್ನು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಇನ್ನೋರ್ವ ಭಾಸ್ಕರ್ ಜಗನ್ನಾಥ್ ಕೋಟೆ, ಅಸಿಸ್ಟೆಂಟ್ ಗವರ್ನರ್ ಉಡುಪಿ, ಇವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ, ಅಭಿನಂದಿಸುತ್ತಿದ್ದೇನೆ, ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಸಾರಿ. ಹಾಗೂ ಇನ್ನೋರ್ವ ನನ್ನ ಆತ್ಮೀಯ PR ಶೆಟ್ಟಿ, ಕಮಲ ನಿಲ್ತದೆ ಎನ್ನುವ ಟೈಮಲ್ಲಿ 3 ವರ್ಷ ಅಧ್ಯಕ್ಷರಾಗಿ ಅತಿ ನ್ಯಾಯರಂಗದಲ್ಲಿ ಹೋರಾಡಿ ಈ ಕಮಲವನ್ನ ಇಲ್ಲಿವರೆಗೆ ತಂದುಕೊಟ್ಟಂತ ಮಾಜಿ ಅಧ್ಯಕ್ಷರು, ಈಗ ನಮ್ಮ ಗೌರವಾಧ್ಯಕ್ಷರಾಗಿರುವಂತ PR ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಇನ್ನೂರ ನನ್ನ ಹಿತೈಷಿ ಹಿರಿಯನ್ನ, ನನ್ನ ತಪ್ಪುಗಳನ್ನ ತಿದ್ದಿ ನನ್ನನ್ನ ಸರಿದಾರಿಗೆ ಕೊಂಡೋಗಲಿ
ಪ್ರಥಮವಾಗಿ ನಿಲ್ಲುವಂತಹ ನನ್ನ ಅರುಣನ್ನ, ಮಂಗಳೂರು ಕಮಲದ ಉಪಾಧ್ಯಕ್ಷರು, ಜಿಲ್ಲಾ ಕಮಲ ಸಮಿತಿ ಅಧ್ಯಕ್ಷರು ಹಾಗೂ ಕಮಲದ ಮಾರ್ಗದರ್ಶಕರಾಗಿರುವಂತಹ ಅರುಣನಿಗೆ ಧನ್ಯವಾದಗಳನ್ನು ಬಿಡ್ತಿದ್ದೇನೆ. ಹಾಗೂ ನನ್ನ ತಂಗಿ ಕಮಲದ ಕಷ್ಟದ ಪರಿಸ್ಥಿತಿಯಲ್ಲಿ ಕಮಲವನ್ನ ದೇಶ ವಿದೇಶಗಳಿಗೆ ಅಭಿಮತ ಚಾನೆಲ್ನ ಮುಖಾಂತರ ಪ್ರಸರಿಸಿ ಕಮಲವನ್ನ ಎಷ್ಟು ಕಷ್ಟಪಡ್ತಿದ್ದೆ ಅಂತ ಹೇಳಿದ್ರೆ ಆ ಕಾರಿನಲ್ಲಿ ಮಧ್ಯರಾತ್ರಿಗೆ ಬಂದು ಅವರು ಪಡುತ್ತಿದ್ದ ಕಷ್ಟವನ್ನು ನಾನು ಕೆಲವು ವರ್ಷದಿಂದ ನೋಡ್ತಾ ಇದ್ದೇನೆ. ಈಗಲೂ ಅವರ ನೆನಪು ನಮಗೆ ಅಭಿಮತ ಚಾನೆಲ್ ಯಾವಾಗಲೂ ಕಮಲದ ಚಾನೆಲ್ ಅಲ್ಲಿ ಈ ಅಭಿಮತ ಚಾನೆಲ್ ಅಂತ ನೀವು ನೋಡ್ತಾ ಇರುವಲ್ಲ, ತುಂಬಾ ಯಾವುದೇ ಆಗ ನಮಗೆ ಸಪೋರ್ಟ್ ಇಲ್ಲದ ಟೈಮಲ್ಲಿ ಕೂಡ ಯಾವುದೇ ಒಂದು ಸಂಭಾವನೆಯ ವಿಷಯದಲ್ಲಿ ಹೋಗಿದೆ ನಾನು ಮಾಡ್ತೇನೆ ಅಂತ ಬಂದು ಪ್ರಥಮವಾಗಿ ನಿಂತಂತ ಒಬ್ಬ ಮಹಿಳೆ. ಈಗ ಡಾಕ್ಟರ್ ಮಮತಾ ಶೆಟ್ಟಿ ಅಂತ ಹೇಳಿ ನಾನು ಹೆಮ್ಮೆ ಪಡ್ತೇನೆ, ಅವರಿಗೆ ಕೂಡ ಧನ್ಯವಾದಗಳು. ಹಾಗೂ ನನ್ನ ಆತ್ಮೀಯರಾಗಿರುವಂತಹ ಜಗನ್ನಾಥನ್ನ, ನಾನು ಚಿಕ್ಕಂದಿನಿಂದಲೂ ರಾಜಗೋಪಾಲನ್ನ, ನಾನು ಚಿಕ್ಕಂದಿನಿಂದಲೂ ಊಟಕ್ಕೆ ಹೋದ್ರೆ ನನಗೆ ಫ್ರೀ ಊಟ. ಈಗಲೂ ನನ್ನನ್ನು ಆದ ಪ್ರೀತಿಯಿಂದ ನೋಡುವಂತ ನನ್ನ ಅಣ್ಣನಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ಇಲ್ಲಿ ಇರುವಂತ ಎಲ್ಲ ನನ್ನ ಆತ್ಮೀಯರುಗಳು, ಉಪದೇಶಕರಿಗೆ ಆಯ್ತು ಅವಸರದಲ್ಲಿದ್ದಾರೆ ಎಲ್ರಿಗೂ ಹಾಗೆಲ್ಲ ಮಿತ್ರರಿಗೂ ಧನ್ಯವಾದ ಹೇಳುತ್ತಾ ನನ್ನೊಟ್ಟಿಗೆ ಇಷ್ಟವರೆಗೆ ನಿಮ್ಮ ಸಮಯ ಕಳೆದಕ್ಕೆ ನಾನು ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪತ್ರಕರ್ತರು, ದೃಶ್ಯ ಮಾಧ್ಯಮದವರಿಗೂ ಕೂಡ